ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ನಾನೊಬ್ಬ ಅಮಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ ಭರವಸೆ ಹಾಗೂ 12 ಹೆಜ್ಜೆಗಳ ಈ ಕಾರ್ಯಕ್ರಮ. ಇದರಿಂದಾಗಿ ಯಾವುದೇ ತರಹದ ಕುಡಿತದ ಮಾನಸಿಕ ಸೆಳೆತ ಇಲ್ಲ ಸ್ನೇಹಿತರೆ. ಎಲ್ಲರಿಗೂ ಮೊದಲಿಗೆ ಶುಭ ಸಂಜೆ, ಹಾಗೂ ಚೇರ್ಪರ್ಸನ್ಗೂ ಕೂಡ ಶುಭ ಸಂಜೆ. ಬಹಳ ಚಂದ ಮಾಡಿ ಅವ್ರು ಈ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡ್ತಾರೆ. ಬಹಳ ಖುಷಿ ನಮಗೆ ಧ್ವನಿಗೆ ಕೇಳಲಿಕ್ಕೆ. ನಾವು ಆಕ್ಚುಲಿ ನಿನ್ನೆ ತನಕ 11ನೇ ಹೆಜ್ಜೆಯನ್ನ ಮುಗಿಸಿದ್ವಿ. ಇನ್ನು ಈ ಹೆಜ್ಜೆಗಳ ಕೊನೆಯ ಹಂತದಲ್ಲಿ ನಾವು ಇದ್ದೀವಿ ಸ್ನೇಹಿತರೆ. ಆದ್ರೆ ಅತ್ಯಂತ ದೊಡ್ಡದಾದ ಅಥವಾ ಅತ್ಯಂತ ದೀರ್ಘವಾದ ವಿವರಣೆಯನ್ನ ಹೊಂದಿದಂತ ಹೆಜ್ಜೆ ಇದು 12ನೇ ಹೆಜ್ಜೆ ಅನ್ನುವಂಥದ್ದು. ಸರಿ ಸುಮಾರು ಒಂದು 19 ಪೇಜು, ನನಗನ್ಸಿದ ಮಟ್ಟಿಗೆ ಒಂದು 19 ಪೇಜು ಇದು ನಡೀತದೆ. ಸೊ ಅಂದಾಗ ಈ ಹೆಜ್ಜೆಗೆ ಎಷ್ಟು ಪ್ರಾಮುಖ್ಯತೆ ಇರಬೇಕು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಸ್ನೇಹಿತರೆ. ಎಲ್ಲವೂ ತನ್ನದೇ ಆದಂತ ಒಂದು ಪ್ರಾಮುಖ್ಯತೆಯನ್ನ ಇದ್ದೇ ಅದಾವು. ಆದ್ರೆ ಅದರ ಜೊತೆಗೆ ಇದು ಕೊನೆಯ ಹೆಜ್ಜೆ ಕೂಡ ಹೌದು. ಕೊನೆಯ ಹೆಜ್ಜೆ ಜೊತೆಗೆ ಅತ್ಯಂತ ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತ ಹೆಜ್ಜೆ ಏನಪ್ಪಾ ಅಂದ್ರೆ 12ನೇ ಹೆಜ್ಜೆ. ಸಾಧಾರಣವಾಗಿ 12ನೇ ಹೆಜ್ಜೆಯನ್ನ ನಾವೇನು ಅನ್ಕೊಂಡ್ಬಿಡ್ತೀವಿ ಅಂತಂದ್ರೆ ಈ ಸಂದೇಶವನ್ನ ಇತರರಿಗೆ ತಲುಪಿಸುವುದು ಅನ್ನುವಂಥ ಮಾತನ್ನ ಮಾತ್ರ ನಾವು ಕೆಲವೊಮ್ಮೆ ಹೈಲೈಟ್ ಮಾಡ್ತೀವಿ. ಈ ಸಂದೇಶವನ್ನ ಇತರ ಮಧ್ಯ ರೋಗಿಗಳಿಗೆ ನಾವೇನು ತಲುಪಿಸ್ಲಾಕ್ ಹೋಗ್ತೀವಲ್ಲ, ಅದಕ್ಕಿಂತ ಮೊದಲಿಗೆ ನಾವು ಏನಾಗಿರ್ಬೇಕು, ನಮ್ಮಲ್ಲಿ ಏನೋ ಚೇಂಜಸ್ಗಳಾಗಿರ್ಬೇಕು, ಅಥವಾ ನಮ್ಮಲ್ಲಿ ಏನು ಟ್ರಾನ್ಸ್ಫಾರ್ಮೇಶನ್, ಏನು ರೂಪಾಂತರ ಅಂತ ಹೇಳ್ತೀವಿ, ಅದೇನಾಗಿರ್ಬೇಕು, ನಮ್ಮಲ್ಲಿ ಏನು ವಿಷಯಗಳು ಇರಬೇಕು ಅನ್ನುವಂಥದ್ದು 12ನೇ ಹೆಜ್ಜೆ ಹೇಳ್ತದ. 12ನೇ ಹೆಜ್ಜೆ ಯಾಕೆ ತನ್ನದೇ ಆದಂತ ಒಂದು ಪ್ರಾಮುಖ್ಯತೆಯನ್ನ ಪಡೆದುಕೊಂಡದ ಅಂತಂದ್ರೆ, 12ನೇ ಹೆಜ್ಜೆ ಇದು ಜನ್ಮಾಂತರಗಳಿಗೆ ಅಥವಾ ಈ ಜಗತ್ತು, ನನ್ನ ಜನ್ಮ ಅಲ್ಲ, ಈ ಜಗತ್ತು ಎಲ್ಲಿವರೆಗೆ ಇರ್ತದ ಅಲ್ಲಿಯವರೆಗೆ ಪ್ರೆಸೆನ್ಸಿ ಅಥವಾ ಇರುವಿಕೆ ಈ ಹೆಜ್ಜೆ ಮೇಲೆ ಇರ್ತದ. 12ನೇ ಹೆಜ್ಜೆ ಎಷ್ಟು ಅದ್ಭುತ ಅಥವಾ ಎಷ್ಟು ಪ್ರಮುಖ ಅನ್ನೋದು ಈಗ ನಿಮಗೆ ಗೊತ್ತಾಗ್ತದೆ. ಎಲ್ಲಿವರೆಗೆ ಭೂಮಿ ಮೇಲೆ ಇರ್ತದೆ ಅಥವಾ ಭೂಮಿ ಇರ್ತದೆ ಅಲ್ಲಿವರೆಗೆ ಇರಬೇಕು. ನನ್ನಂತ ಅಮೂಲ್ಯಗಳಿಗೆ ಈ ಸಂದೇಶ ಸಿಗಬೇಕು ಅಂತಂದ್ರೆ ಇವತ್ತು ನಾವು ಮಾಡುವ ಈ 12ನೇ ಹೆಜ್ಜೆ ಮೇಲೆ ಅದು ನಿಂತಿರ್ತದೆ. ನನಗನ್ಸದ ಮಟ್ಟಿಗೆ ಇದರ ಪ್ರಾಮುಖ್ಯತೆಯನ್ನು ನಾನು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ಬಿಟ್ಟೆ ಅಂತ ಅನ್ಸುತ್ತೆ. ಆದ್ರೂ ಕೂಡ ಇಲ್ಲಿ ಏನು ಬರೀತಾರೆ, ಏನೇನು ನಾವು ಅರ್ಥ ಮಾಡ್ಕೋಬೇಕು, ಕೇವಲ ಸಂದೇಶವನ್ನ ತಲುಪಿಸುವುದೇನ ಈ ಹೆಜ್ಜೆಯ ಪ್ರಮುಖ ಅಂಶ ಅನ್ನುವಂಥದ್ದನ್ನು ನಾವು ನೋಡಬೇಕಾಗಿದೆ. ಸೊ ನಾನು ಒಂದ್ಸಲ ಓದ್ತೀನಿ. 12ನೇ ಹೆಜ್ಜೆ ಏನ್ ಹೇಳ್ತದೆ ಅಂದ್ರೆ, ಈ ಹೆಜ್ಜೆಗಳ ಪರಿಣಾಮವಾಗಿ ಆಧ್ಯಾತ್ಮಿಕ ಜಾಗೃತಿಯನ್ನು ಹೊಂದಿದ ನಾವು ಈ ಸಂದೇಶವನ್ನ ಮಧ್ಯ ರೋಗಿಗಳಿಗೆ ತಲುಪಿಸಲು ಮತ್ತು ಈ ತತ್ವಗಳನ್ನ ನಮ್ಮ ಎಲ್ಲ ವ್ಯವಹಾರಗಳಲ್ಲಿ ಆಚರಿಸಲು ಪ್ರಯತ್ನಿಸಿದೆವು. Having had a spiritual awakening as the result of these steps, we tried to carry this message to alcoholics and to practice these principles in all our affairs ಅಂತಿದೆ. ಸೊ ಇದನ್ನು ಕೂಡ ನಾವು 3 ಭಾಗ ಮಾಡಿ ನೋಡ್ಬೋದು. ಈ ಹೆಜ್ಜೆಗಳ ಪರಿಣಾಮ, ಈ ಹೆಜ್ಜೆಗಳನ್ನ ಪಾಲಿಸುವುದರಿಂದ ಅಥವಾ ಈ ಹೆಜ್ಜೆಗಳನ್ನ ಅನುಸರಿಸುವುದರಿಂದ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಮಗೆ ಸಿಕ್ಕಂತ ಆಧ್ಯಾತ್ಮಿಕ ಜಾಗೃತಿ ಆಸ್ ಅ ರಿಸಲ್ಟ್ ಆಫ್ ಅಂತ ಹೇಳ್ತಾರ. ನಾವು ಏನು ಪಾಲಿಸ್ಕೊಂಡು ಬಂದೀವಿ, ಏನು ಅನುಸರಿಸಿಕೊಂಡು ಬಂದೀವಿ, ಅದರ ಫಲಿತಾಂಶ ಏನಪ್ಪಾ ಅಂದ್ರೆ ಈ ಆಧ್ಯಾತ್ಮಿಕ ಜಾಗೃತಿ. ಸೊ ಆಧ್ಯಾತ್ಮಿಕ ಜಾಗೃತಿಯನ್ನ ಹೊಂದಿದ ನಂತರ ನಮಗೆ ಸಿಕ್ಕ ಈ ಸಂದೇಶವನ್ನ ನಾವು ಮಧ್ಯ ರೋಗಿಗಳಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. 2ನೇ ಪಾರ್ಟ್. ಒಂದು, ಈ ಹೆಜ್ಜೆಗಳ ಪರಿಣಾಮ ಆಧ್ಯಾತ್ಮಿಕ ಜಾಗೃತಿ ದೊರಕುತ್ತದೆ. 2ನೇದು, ಇದೇ ಸಂದೇಶವನ್ನ, ನನಗೆ ಸಿಕ್ಕಂತ ಈ ಆಧ್ಯಾತ್ಮಿಕ ಜಾಗೃತಿಯನ್ನ ಬಡದೆಬ್ಬಿಸುವಂತಹ ಏನು ಈ ಸಂದೇಶ ಇದೆಯಲ್ಲ, ಇದೇ ಸಂದೇಶವನ್ನ ನಾವು ಉಳಿದ ಅಮಲ ರೋಗಿಗಳಿಗೆ ಅಥವಾ ಮಧ್ಯ ರೋಗಿಗಳಿಗೆ ತಲುಪಿಸಲು, ಅದರ ಜೊತೆಗೆ ಈ ಏನು ಹೇಳಿದಾರೆ ಈ 12 ಹೆಜ್ಜೆಗಳು ತತ್ವಗಳು ಏನು ನಮಗೆ ಮೂಡಿ ಬಂದವು, ಈ ಏನು 11 ಹೆಜ್ಜೆಗಳು ನಮಗೆ ಹೇಳಿದಾವೆ, ಆ ಎಲ್ಲ ತತ್ವಗಳನ್ನ, ಆ ಎಲ್ಲ ಪ್ರಿನ್ಸಿಪಲ್ಗಳನ್ನ
ನಮ್ಮ ಎಲ್ಲಾ ವ್ಯವಹಾರಗಳಲ್ಲಿ, ನಾಟ್ ಓನ್ಲಿ ಎಲ್ಲಾ ವ್ಯವಹಾರಗಳಲ್ಲಿ, ನಾಟ್ ಓನ್ಲಿ ಒನ್, ಯಾವುದೇ ಒಂದಕ್ಕೆ ಸೀಮಿತ ಅಲ್ಲ. ಕೇವಲ ಅಮಲ ರೋಗಿಗಳ ಜೊತೆ ಇರುವಾಗ ಮಾತ್ರ ಅಲ್ಲ, ನಮ್ಮ ಬದುಕಿನ ಎಲ್ಲ ವ್ಯವಹಾರಗಳಲ್ಲಿ ನಾವೇನು ನಡೆಸ್ತೀವಿ, ನಮ್ಮ ಏನು ಜೀವನದಲ್ಲಿ ನಮ್ಮ ಜೀವನವನ್ನು ನಾವು ಪ್ರತಿದಿನ ನಡೆಸ್ತೀವಲ್ಲ, ಈ ಎಲ್ಲ ಪ್ರತಿದಿನದ ಸಂಗತಿಗಳಲ್ಲಿ ಈ ಹೆಜ್ಜೆಗಳನ್ನ ಅಥವಾ ಈ ತತ್ವಗಳನ್ನ ನಾವು ಅನುಸರಿಸಲು ಪ್ರಯತ್ನಿಸಿದೆವು. ಆ್ಯಂಡ್ ಟು ಪ್ರಾಕ್ಟೀಸ್, ಪ್ರಯತ್ನಿಸಲು, ಆಗಲೇ ಹೇಳಿದೆ ನಾನು, ಈ ಸಂದೇಶವನ್ನು ಇತರರಿಗೆ ತಲುಪಿಸಲು ಈ ಹೆಜ್ಜೆಗಳನ್ನು ನಮ್ಮ ಎಲ್ಲ ವ್ಯವಹಾರಗಳಲ್ಲಿ ಆಚರಿಸಲು ಪ್ರಯತ್ನಿಸಿದೆವು. ನಾವು ಆಚರಿಸೇ ಬಿಟ್ಟಿವಿ, ನಾವು ಪಾಲನೆ ಮಾಡಿಬಿಟ್ಟಿವಿ ಅಂತ ಎಲ್ಲಿ ಬರೋದಿಲ್ಲ. ಯಾಕೆ ಇದನ್ನ 3 ಭಾಗಗಳಾಗಿ ನಾನು ವಿಂಗಡಿಸ್ತೀವಿ ಅಂತಂದ್ರೆ 3 ಪಾತ್ರ ಅದಾವ, ಇಲ್ಲಿ 3 ಪಾರ್ಟ್ ಇದೆ. ಈ ಆಧ್ಯಾತ್ಮಿಕ ಜಾಗೃತಿ ಅನ್ನುವಂಥದ್ದು ಸುಮ್ಮನೆ ಬರುವುದಿಲ್ಲ. ಈ ಸಂದೇಶ ಸಿಕ್ಕಿದಾಗ ಮೊದಲನೇ ಹೆಜ್ಜೆಯಲ್ಲಿ ನಮಗೇನಿತ್ತು ಬರೀ ಅಂತಂದ್ರೆ ಅಮಲಿನ ಎದರು ಅಥವಾ ಮದ್ಯದ ಎದರು, ನಾನು ಬಲಹೀನ ಅನ್ನುವಂಥದ್ದು ಬಂದಿತ್ತು ಕೇವಲ. ಅದಾದ ನಂತರ ನಾವು ಯಾವಾಗ 12ನೇ ಹೆಜ್ಜೆಗೆ ಬಂದು ಮುಟ್ತಾ 12ನೇ ಹೆಜ್ಜೆಗೆ ಬರ್ತೀವಿ, ಇಲ್ಲಿ ಬೇರೆ ಲೋಕಕ್ಕೆ ಒಯ್ದು ಬಿಡ್ತದೆ ನಮ್ಮನ್ನ. 1ರಲ್ಲಿ ಮಾತ್ರ ನಾವು ಮದ್ಯವನ್ನು ನೋಡ್ತೀವಿ, 12ರಲ್ಲಿ ಮಾತ್ರ ನಾವು ಮದ್ಯವನ್ನು ನೋಡ್ತೀವಿ. ಅಲ್ಲಿ ಮದ್ಯದ ಎದುರಿಗೆ ನಾವು ಬಲಹೀನರಾಗಿದ್ದೀವಿ. ನನ್ನ ಹಾಗೆ ಇರುವಂತಹ ಇತರ ರೋಗಿಗಳು ಯಾರು ನಮ್ಗೆ ಗುರುತಾಕತ್ಲ ಈಗ, ಅಂತ ರೋಗಿಗಳಿಗೆ ಇದನ್ನ ತಲುಪಿಸ್ಲಿ ಅಂತ ಹೇಳ್ತಾರಂತೆ. ಸೊ ಹ್ಯಾವಿಂಗ್ ಹ್ಯಾಡ್ ಎ ಸ್ಪಿರಿಚುವಲ್ ಅವೇಕನಿಂಗ್ ಅಂತಂದ್ರೆ ಇದೆಲ್ಲವೂ ಸುಮ್ಮನೆ ಬಂದಿಲ್ಲ. ಈ 11 ಹೆಜ್ಜೆಗಳ ಪರಿಪಾಲನೆಯಿಂದಾಗಿ ನಮಗ ಒಂದು ಆಧ್ಯಾತ್ಮಿಕ ಜಾಗೃತಿ ಸಿಗ್ತದ. ಅದು ಮುಂದೆ ವಿವರಣೆ ಕೊಡ್ತಾರ ಅವ್ರು. ಈ ಬುಕ್ಕಿನಲ್ಲಿ ಏನು 19 ಪೇಜ್ಗಳು ಬರ್ತಾವಲ್ಲ, ಆಧ್ಯಾತ್ಮಿಕ ಜಾಗೃತಿ ಅನ್ನೋದು ಏನು ಅನ್ನುವಂಥದ್ದು ಬರ್ತದೆ ನಮಗೆ. ಈ ಎಲ್ಲ ಹೆಜ್ಜೆಗಳನ್ನು ಅನುಸರಿಸಿದ ನಂತರ ಮಾತ್ರ ನಮಗೆ ಸಂದೇಶ ಕೊಡಲಿಕ್ಕೆ ಒಂದು ಏನ್ ಹೇಳ್ತೀವಿ ಅದನ್ನ ಎಬಿಲಿಟಿ ಅಂತ ಹೇಳಬಹುದು. ಎಬಿಲಿಟಿ ಅನ್ಲಿಕ್ಕೆ ಕನ್ನಡದಲ್ಲಿ ಏನಂತಾರೆ ನನಗೂ ಗೊತ್ತು, ಕನ್ನಡದಲ್ಲಿ ಏನಂತ ಸಾಮರ್ಥ್ಯ ಅನ್ಕೋಬಹುದು. ಎಬಿಲಿಟಿ ಅಂದ್ರೆ ಸಾಮರ್ಥ್ಯ. ಇಫ್ ಐ ಆಮ್ ನಾಟ್, ನನಗೆ ರಾಂಗ್ ಏನು ಅಲ್ಲಿಸ್ಲ, ಒಂದ್ ವೇಳೆ ನಾ ತಪ್ಪಾಗಿದ್ರೆ ಕರೆಕ್ಟ್ ಮಾಡ್ರಿ ಸರ್. ನಮ್ಮ ಕ್ಲಿಟೋ ಸರ್ ಭಾಳ ಚೆನ್ನಾಗಿ ಇಂಗ್ಲಿಷ್ ಅವ್ರು ಕರೆಕ್ಟ್ ಮಾಡ್ತಾರೆ ಬೇಕಂದ್ರೆ. ಎಬಿಲಿಟಿ ಅಂದ್ರೆ ಸಾಮರ್ಥ್ಯ. ಸೊ ಈ ಹೆಜ್ಜೆಗಳನ್ನ ಅನುಸರಿಸಿದರಿಂದ ಅಥವಾ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದರಿಂದ ನಮಗೆ ಈ ಸಾಮರ್ಥ್ಯ ಬಂದಿರ್ತದ. ಯಾವ ಸಾಮರ್ಥ್ಯ ಅಂದ್ರೆ ಆಧ್ಯಾತ್ಮಿಕ ಜಾಗೃತಿ ಉಂಟಾಗಿರ್ತದ. ಉಳಿದ 11 ಹೆಜ್ಜೆಗಳನ್ನ ಪಾಲನೆ ಮಾಡಲಿಲ್ಲ, 1ನೇ ಹೆಜ್ಜೆಯನ್ನು ಒಪ್ಪಿಕೊಂಡೆ, 2ನೇ ಹೆಜ್ಜೆಯನ್ನ ನಂಬಿದೆ, 3ನೇ ಹೆಜ್ಜೆಯಲ್ಲಿ ನಿರ್ಧಾರ ಮಾಡಿ ಒಮ್ಮಲಿಗೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ 12ನೇ ಹೆಜ್ಜೆಗೆ ಹೋಗ್ಬಿಡ್ತಿದ್ದೆ. 12ನೇ ಹೆಜ್ಜೆ ಜಿಗದ್ ಬಿಡು, ಸಂದೇಶ ಕೊಡು ಅಂತ ಹೇಳ್ಯಾರಲ್ಲ, ಈ ಸಂದೇಶ ಕೊಡ್ಬೇಕು. ನಮಗೆ ಸಿಕ್ಕಂಥದ್ದು ಇನ್ನೊಬ್ಬರಿಗೆ ತಲುಪಿಸ್ಬೇಕಂತ ಹೇಳಿದ್ದಾರೆ, ತಲುಪಿಸ್ಬೇಕು. ಏನು ತಲುಪಿಸ್ತೀವಿ ಅನ್ನುವಂಥದ್ದು ನಮ್ಮ ತಲೆಯಲ್ಲಿ ಇರಲಿಲ್ಲ. ದಟ್ ಸಾಮರ್ಥ್ಯ, ರೈಟ್ ಸರ್, ಕರೆಕ್ಟ್, 100%, ಥ್ಯಾಂಕ್ ಯು. ಆದ್ರೆ ಏನು ತಲುಪಿಸ್ತೀವಿ ಅನ್ನುವಂಥದ್ದು ಬೇಕಲ್ಲ. ಇವತ್ತು ಒಮ್ಮೊಮ್ಮೆ ಬಹಳ ನೋವಾಗ್ತದೆ. ನಾವು ಇಲ್ಲಿ ಕೂತ್ಕೊಂಡು ಈ ಮದ್ಯದ ರೋಗವನ್ನು ಹರಡ್ತಾ ಇದ್ದೀವೇನೋ ಅಂತ ಹೇಳಿ ಅನಿಸ್ತದ ನಮ್ಗೆ. ಕುಡಿದಿದ್ದ ಕಥೆಗಳನ್ನ ಕೇಳಿ 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 ಒಮ್ಮೊಮ್ಮೆ ಬಹಳ ಅನ್ನ ಸೀಮಿತ ಮಾಡಿಬಿಡ್ತೀವೇನೋ ಅಂತ ಹೇಳಿ ನನಗೆ ಅನಿಸ್ತದ. ಒಮ್ಮೊಮ್ಮೆ ಅನ್ನ ನಾವು ಕೇವಲ ಒಂದು ಸರ್ಕಲ್ ಹಾಕಿಬಿಡ್ತೀವೇನೋ ಅಥವಾ ಒಂದು ಸೀಮಿತ ಅಥವಾ ಒಂದು ಬೌಂಡ್ರಿ ಹಾಕಿಬಿಡ್ತಾ ಇದ್ದೀವೇನೋ ಅಂತ ಹೇಳಿ ನನಗೊಮ್ಮೆ ಬೇಜಾರಾಗ್ತದೆ. ಇಟ್ ಇಸ್ ನಾಟ್ ಅಬೌಟ್ ಅವರ್ ಡ್ರಿಂಕಿಂಗ್ ಸ್ಟೋರೀಸ್. ಈ ಕುಡಿತದ ಕಥೆಗಳು ಈ ಕಾರ್ಯಕ್ರಮದ ಭಾಗ, ಒಂದು ಸಣ್ಣ ಭಾಗ, ಅದು ಸಣ್ಣ ಭಾಗ. ಆದ್ರೆ ಇಡೀ ಕಾರ್ಯಕ್ರಮದಲ್ಲಿ ನಾವು ಕುಡಿತವನ್ನು ಆವರಿಸಿ ಬಿಡ್ತೀವಿ, ಕುಡಿತದ ಕಥೆಗಳನ್ನ ಆವರಿಸಿ ಬಿಡ್ತೀವಿ, ಕುಡಿತದ ಕಥೆಗಳನ್ನು ವಿಜೃಂಭಿಸಿ ಬಿಡ್ತೀವಿ. ಎಷ್ಟು ನಿಕೃಷ್ಟವಾದ ಅನುಭವವನ್ನ ಹೇಳಿರ್ತಾರೆ. ಆದ್ರೆ ಕೊನೆಯಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ ಏನ್ ಅದ್ಭುತವಾದ ಅನುಭವವನ್ನ ಹೇಳಿದ್ರು, ಏನ್ ಅದ್ಭುತವಾದ ಶೇರಿಂಗ್ ಮಾಡಿದ್ರು ಅಂತ. ಈ ರೋಗವನ್ನ ಪಸರಿಸುವುದಲ್ಲ, ಬಿಯಾಂಡ್ ದಟ್. ಆಲ್ಕೋಹಾಲಿಸಮ್ ಅನ್ನ ಬಿಟ್ಟು ಇಡೀ ಮಾನವ ಬದುಕಿಗೆ ಬೇಕಾದಂತ ಸಾಕಷ್ಟು ವಿಷಯಗಳು ಈ ಕಾರ್ಯಕ್ರಮದಲ್ಲಿದಾವೆ.
ಇನ್ನೂ ಇದ್ರ ಹೆಚ್ಚಿನಾಗಿ ಹುಡುಕಾಡಕ್ ಹೋದ್ರೆ ಬಹುಶಃ ಈ ಜಗತ್ತಿನಲ್ಲಿ ಸಿಗ್ಲಿಕ್ಕೇನೋ ಇಲ್ಲ ಅನ್ನಿಸ್ತದ, ನನಗೆ ಸಿಗ್ಲಿಕ್ಕಿಲ್ಲ ಅನ್ನಿಸ್ತದ. ಅಂದ್ರೆ ಎಲ್ಲ ಆಯಾಮಗಳಲ್ಲಿ ಎಲ್ಲ ವಿಷಯಗಳನ್ನ ಇದು ಒಳಗೊಂಡದ. ಯಾವುದನ್ನು ಸೇರಿಸಬೇಕಾಗಿಲ್ಲ, ಯಾವುದನ್ನು ತೆಗೆದು ಬೇಕಾಗಿಲ್ಲ. ಆದ್ರೆ ಅಂತ ಕಾರ್ಯಕ್ರಮವನ್ನು ನಾವು 1, 2, 3 ಅಂತೀವಿ, 12ಕ್ಕೆ ಜಿಗಿದು ಬಿಡ್ತೀನಿ. 12ಕ್ಕೆ ಜಿಗದಾಗ ನಾನು ಏನು ಸಂದೇಶ ಕೊಡ್ಲಿಕ್ಕೆ ಹೋದಾಗ ನನ್ನಲ್ಲಿ ಕುಡಿತದ ಕಥೆಗಳನ್ನ ಬಿಟ್ಟು ಮತ್ತೇನು ಇರಲಿಲ್ಲ. ಅದೇ ಕುಡಿತದ ಕಥೆಗಳನ್ನ ಸ್ವಲ್ಪ ಬಣ್ಣಗಳನ್ನ ಹಚ್ಚಿ ಅದನ್ನು ವಿಜೃಂಭಿಸಿ ಎದುರಿಗಿದ್ದಂತ ಮನುಷ್ಯ ಒಮ್ಮೊಮ್ಮೆ ಕರುಣೆಯಾಗ ತೋರಿಸ್ತಿದ್ದ, ಒಮ್ಮೊಮ್ಮೆ ಏನ್ ಮಾಡ್ತಿದ್ದ ಅಂದ್ರೆ ನಿನ್ನಂತ ಪರಿಸ್ಥಿತಿ ನಮಗಾಗಿಲ್ಲಪ್ಪ, ನಿನ್ನಷ್ಟು ನಾವು ಮಾಡಿಲ್ಲಪ್ಪ ಅನ್ನುವಂತ ಸಂದೇಶ ಕೊಟ್ಬಿಡ್ತಿದ್ದ. ನಾವು ಕುಡಿತೀವ್ರಿ, ನಿಮ್ಮಂಗ ಕುಡಿಯಂಗಿಲ್ಲ, ನಾವು ನಿಮ್ಗಾಗೈತಲ್ಲ ಹಂಗ ನಮ್ಗಾಗಿಲ್ಲ. ಯಾಕಂದ್ರೆ ಕುಡಿತದ ಕೊನೆಯ ದಿನಗಳನ್ನ ಅತ್ಯಂತ ವಿಜೃಂಭಣೆಯಿಂದ ಹೇಳಿಬಿಡ್ತು. ಕುಡಿತದ ಕೊನೆಯ ದಿನಗಳನ್ನು, ಇದು ಪ್ರಾರಂಭ ಹೇಗಾಯ್ತು, ಪ್ರಾರಂಭದ ನಂತರ ಎಷ್ಟು ದಿನ ನಮ್ಮಲ್ಲಿ ಸುಮ್ಮನೆ ಇತ್ತು, ಅದಾದ ನಂತರ ಇದು ಹೇಗೆ ಬೆಳವಣಿಗೆ ಕಾಣ್ತಿಲ್ಲ. ಕುಡಿತದ ಕೊನೆಯ ದಿನಗಳನ್ನ ಅತ್ಯಂತ ಅವುಗಳನ್ನ ಬಣ್ಣ ಕಟ್ಟಿ ನಾವು ಹೇಳಿಬಿಡ್ತೀವಿ. ಇದನ್ನ ನಾವು ಸಂದೇಶ ತಲುಪಿಸುವುದು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಸಂದೇಶ ತಲುಪಿಸುವುದು ಇಲ್ಲಿಂದ ಬಹುಶಃ ಈ 19 ಪೇಜ್ ನನಗನ್ಸೋ ಮಟ್ಟಿಗೆ ಒಂದು 10 ದಿನ ಆಗ್ತದನ್ನ ಗುರ್ತಿಲ್ಲ ನನಗೆ. ಅಷ್ಟು ಮುಂದೆ ಹೋಗ್ತದೆ ಇದು. ಪ್ರತಿಯೊಂದರಲ್ಲಿ ನಾವು ಕ್ಲಾರಿಫಿಕೇಶನ್ ತಗೊಳ್ತಾ ಹೋಗ್ಬೇಕಾಗ್ತದೆ. ಸಂದೇಶ ಹೇಗೆ ಕೊಡಬೇಕು, ಸಂದೇಶ ಯಾಕೆ ಕೊಡಬೇಕು, ಸಂದೇಶ ಕೊಡಲಿಕ್ಕೆ ನನ್ನಲ್ಲಿ ಏನು ಕಂಟೆಂಟ್ ಇರಬೇಕು, ನನ್ನಲ್ಲಿ ಏನು ವಿಷಯಗಳಿರಬೇಕು, ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅನ್ನುವಂಥದ್ದು ಪ್ರಮುಖ ಪಾತ್ರ ವಹಿಸ್ತದ. ಸಂದೇಶ ಕೊಡೋದು ದೊಡ್ಡಾಗದಲ್ಲ, ಸಂದೇಶ ಕೊಡೋದು ದೊಡ್ಡಾಗದಲ್ಲ, ಅವರುಗಳನ್ನ ಕರ್ಕೊಂಬಂದು ಕುಂದ್ರದು ದೊಡ್ಡಾಗದಲ್ಲ, ಅದೇನ್ ದೊಡ್ಡದಲ್ಲ. ಕಾರ್ಯಕ್ರಮಕ್ಕೆ ಯಾಕೆ ಜನ ವಾಪಸ್ ಹೋಗ್ತಾರೆ, ಯಾಕೆ ಸಾಕಷ್ಟು ಜನ ಬರ್ತಾರೆ, ಸಾಕಷ್ಟು ಜನ ಇಲ್ಲಿ ಕೂಡ್ತಾರೆ, ಸಾಕಷ್ಟು ಜನ ವಾಪಸ್ ಬರುವುದೇ ಇಲ್ಲ. ಯಾಕೆ ಬರುದಿಲ್ಲ? ಅಂದ್ರೆ ಏಯನ್ನ ಸರಿಯಾಗಿ ಅರ್ಥ ಮಾಡಿಸುವಲ್ಲಿ ನಾನು ವಿಫಲನಾಗ್ತೀನಿ. ಕಾರ್ಯಕ್ರಮವನ್ನು ಅರ್ಥ ಮಾಡಿಸುವಲ್ಲಿ ಅಥವಾ ಕಾರ್ಯಕ್ರಮದ ಏನು ಈ ಬೌಂಡ್ರೀಸ್ಗಳದಾವ ಅಥವಾ ಕಾರ್ಯಕ್ರಮ ಏನು ಒಳಗೊಂಡದ ಅನ್ನುವಂಥದ್ದಲ್ಲ, ಅದನ್ನು ಹೇಳಲಿಕ್ಕೆ ನನ್ನಲ್ಲಿ ಸಾಮರ್ಥ್ಯ ಇಲ್ಲ. ನನಗ ಕಂಟೆಂಟ್ ಗುರ್ತಿಲ್ಲ, ನನಗ ವಿಷಯ ಗುರ್ತಿಲ್ಲ, ಏನು ಹೇಳ್ಬೇಕು ನಾನು? ಇಲ್ಲ, ಕುಡ್ದೆ ಬಿದ್ದೆ ಎದ್ದೆ ಕೊದ್ದೆ ಅದು ಮಾಡಿ ಇದು ಮಾಡಿ ಇದೇ ಕತೆ. ಇಟ್ಸ್ ಅ ಪಾರ್ಟ್. ಅದ ಹೇಳಿದೆ ಆಗಲೇ, ಆಲ್ಕೋಹಾಲಿಸಮ್ ಇಸ್ ಅ ಪಾರ್ಟ್. ಅದೊಂದು ಸಣ್ಣ ಪಾತ್ರ, ಅದು ಜೀವನದ ಒಂದು ಪಾತ್ರವನ್ನ ದೇವರು ನಮಗಾಗಿ ಸೃಷ್ಟಿ ಮಾಡಿದ್ದ. ಆ ಪಾತ್ರವನ್ನ ಮಾಡಿದ್ವಿ, ಅಲ್ಲಿಂದ ತಂದು ಇಲ್ಲಿ ಕುಂದ್ರಸ್ಯಾನ. ಇವತ್ತು ಈ ಕ್ಷಣದಿಂದ ಹೇಗಿರಬೇಕು, ಇಲ್ಲಿ ಬಂದ ನಂತರ ಬದುಕು ಹೇಗೆ ಬದಲಾಯಿತು, ನಾನು ಈ ಬದುಕನ್ನು ಬದಲಾಯಿಸಲಿಕ್ಕೆ ನನಗೆ ಇಲ್ಲಿ ಕೊಟ್ಟಂತ ಹೆಜ್ಜೆಗಳು ನನಗೇನು ಸಹಾಯ ಮಾಡಿದವು, ನನ್ನ ಬದುಕನ್ನು ಇವು ಹೇಗೆ ಬದಲಾಯಿಸಿದವು, ನನ್ನ ದಾರಿಯನ್ನ ಹೇಗೆ ತಿದ್ದಿದವು, ನನ್ನನ್ನು ಬೇರೆ ರೀತಿಯ ದಾರಿಗೆ ಹಂಗ ತಂದು. ದೀಸ್ ಆರ್ ಥಿಂಗ್ಸ್. ಈ ವಿಷಯಗಳು ನಮ್ಮಲ್ಲಿರಬೇಕು. 12 ಹೆಜ್ಜೆಗಳ ಕಾರ್ಯಕ್ರಮದಿಂದ ನಾನು ಏನು ಕಲ್ತಿದ್ದೀನಿ, ನನಗೇನು ಅನುಭವ ಆಗಿದೆ, ನನಗೇನು ಸಿಕ್ಕದ ಅನ್ನುವಂಥದ್ದೇ ಆಧ್ಯಾತ್ಮಿಕ ಜಾಗೃತಿ. ಅದಕ್ಕೆ ಹೇಳಿಬಿಡ್ತಾರ ಅವರು, ಈ ಹೆಜ್ಜೆಗಳ ಪರಿಣಾಮವಾಗಿ ಬರಲಿಲ್ಲ ಅಂದ್ರೆ ನಡೀತಿತ್ತಲ್ಲ. ಈ ಹೆಜ್ಜೆಗಳ ಪರಿಣಾಮವಾಗಿ ಯಾಕಂತ ಹೇಳ್ತಾರ ಅಂದ್ರೆ, ನೀವು ಈ 11 ಹೆಜ್ಜೆಗಳನ್ನ ಮಾಡಿದುದರಿಂದಲೇ ನಿಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಜಾಗೃತಿ ಉಂಟಾಗೈತಿ ಅನ್ನುವಂತ ಅರ್ಥ ಇದು. ಈ ಹೆಜ್ಜೆಗಳನ್ನ ನಾವು ಮಾಡ್ಲಿಲ್ಲ ಅಂದ್ರೆ ಈ ಸಂದೇಶವನ್ನ ಅಲ್ಲಿ ಹೇಳಿಬಿಡ್ಬೋದಾಗಿತ್ತು ಅವರು. ಸುಮ್ಮನೆ ನೀವೆಲ್ಲರೂ 11 ಹೆಜ್ಜೆ ಮಾಡಿರಿ, ನಿಮ್ಗೆಲ್ಲರಿಗೆ ಆಧ್ಯಾತ್ಮಿಕ ಜಾಗೃತಿ ಲಭಿಸೈತಿ, ಇನ್ಮ್ಯಾಗ ನಿಮ್ಗೆ ಏನು ಲಭಿಸೈತಿ ಅದನ್ನೆಲ್ಲವನ್ನ ನೀವು ಮತ್ತೆ ರೋಗಿಗಳಿಗೆ ಕೊಡ್ಕೊಂತ ಹೋಗ್ರಿ ಅಂತ ಹೇಳಿಬಿಡ್ಬೋದು. ಇಲ್ಲ, ಹಂಗೆ ಹೇಳೋದಿಲ್ಲ. ಆಸ್ ದ ರಿಸಲ್ಟ್ ಆಫ್ ಅಂತ ಹೇಳ್ತಾರೆ. ನೀವು ಮಾಡಿದ ನಂತರ ನಿಮಗೆ ಸಿಗುವಂತ ಫಲಿತಾಂಶ ಇದು, ಇಲ್ಲಾಂದ್ರೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹಿಂಗಾಗಿ 12ನೇ ಹೆಜ್ಜೆ ಕೇವಲ ಎಎಯಲ್ಲಿ ಅಥವಾ ಅಮಲ ರೋಗಿಗಳಲ್ಲಿ ವ್ಯವಹರಿಸುವಾಗ ಅಥವಾ ಅಮಲ ರೋಗಿಗಳ ಜೊತೆ ಮಾತನಾಡುವಾಗ ಉಪಯೋಗಕ್ಕೆ ಬರುವಂತದ್ದಲ್ಲ. ಬದುಕಿನ ಇತರ ಎಲ್ಲ ವ್ಯವಹಾರಗಳಲ್ಲಿ ಇದನ್ನು ನಾವು ಆಚರಿಸಲಿಕ್ಕೆ ಈ 12 ಹೆಜ್ಜೆಗಳನ್ನು ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾವು ಕೂಡ ಒಂದೊಂದು ಪ್ಯಾರವನ್ನ ನೋಡೋಣ. ಒಂದೊಂದು ಪ್ಯಾರವನ್ನ ನೋಡಿ ಅದರ ಬಗ್ಗೆ ವಿವರಣೆಗಳನ್ನ ಅಥವಾ ಅವ್ರು ಏನು ಹೇಳಲಿಕ್ಕೆ ಬಯಸ್ತಾರೆ ಅದನ್ನೆಲ್ಲವನ್ನ ನೋಡ್ಕೋತ ಹೋಗೋಣ ಸ್ನೇಹಿತರೆ. ಸೊ ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ. ದಯವಿಟ್ಟು ಈ ಪ್ರಶಾಂತ ಧಾಮದ ಸ್ನೇಹಿತರು ಅದನ್ನ ಓದ್ತಾರೆ. ನಾವೆಲ್ಲರೂ ಶಾಂತ ರೀತಿಯಿಂದ ಆಲಿಸೋಣ ಸ್ನೇಹಿತರೆ. ಓದಿ ಸರ್ ಪ್ಲೀಸ್. ನಮಸ್ಕಾರ ಬಂಧುಗಳೇ.
12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು. ಪುಟ ಸಂಖ್ಯೆ 103. 12ನೇ ಹೆಜ್ಜೆ. ಈ ಹೆಜ್ಜೆಗಳ ಪರಿಣಾಮವಾಗಿ ಆಧ್ಯಾತ್ಮಿಕ ಜಾಗೃತಿಯನ್ನು ಹೊಂದಿದ ನಾವು ಈ ಸಂದೇಶವನ್ನು ಮಧ್ಯರೋಗಿಗಳಿಗೆ ತಲುಪಿಸಲು ಮತ್ತು ಈ ತತ್ವಗಳನ್ನು ನಮ್ಮ ಎಲ್ಲಾ ವ್ಯವಹಾರಗಳಲ್ಲಿ ಆಚರಿಸಲು ಪ್ರಯತ್ನಿಸಿದೆವು. ಜೀವನದ ಉತ್ಸಾಹವೇ ಎ 12ನೇ ಹೆಜ್ಜೆಯ ಧ್ಯೇಯವಾಗಿದ್ದು, ಸಕ್ರಿಯತೆಯೇ ಇದರ ಕೀಲಿಕೈಯಾಗಿದೆ. ಇಲ್ಲಿ ಇನ್ನೂ ಸಂಕಷ್ಟದಲ್ಲಿರುವ ನಮ್ಮ ಅಮಲಿ ಬಾಂಧವರತ್ತ ನಾವು ಬಹಿರ್ಮುಖಿಯಾಗುತ್ತೇವೆ. ಪ್ರತಿಫಲಾಪೇಕ್ಷೆ ಇಲ್ಲದೆ ಕೊಡುವ ರೀತಿಯ ಅನುಭವವಾಗುತ್ತದೆ ನಮಗೆ ಹಾಗೂ ನಮ್ಮ ಸುತ್ತಲಿನವರಿಗೆ. ಭಾವನಾತ್ಮಕ ಸಮಚಿತ್ತವು ಸಿಗುವಂತಾಗಲು ನಾವು ಈ ಹಂತದಲ್ಲಿ ಎಲ್ಲಾ 12 ಮೆಟ್ಟಿಲುಗಳನ್ನು ಅಭ್ಯಸಿಸಲು ಆರಂಭಿಸಿದಂತಾಗುತ್ತದೆ. 12ನೇ ಮೆಟ್ಟಿಲನ್ನು ಅದರ ಎಲ್ಲಾ ಆಯಾಮಗಳೊಂದಿಗೆ ನೋಡಿದಾಗ ಅದು ಬೆಲೆಪಟ್ಟಿ ಇರದಂತಹ ವಿಧದ ಪ್ರೇಮದ ಬಗ್ಗೆ ತಿಳಿಸುತ್ತಿರುವುದನ್ನು ಕಾಣಬಹುದು. ಬಹಳ ಚಂದ ಹೇಳ್ಬಿಡ್ತಾರೆ. ಫಸ್ಟಿಗೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಇದನ್ನ. 12ನೇ ಹೆಜ್ಜೆಯ ಪ್ರಮುಖ ಭಾಗ ಏನಪ್ಪಾ ಅಂತಂದ್ರ ದ ಜಾಯ್ ಆಫ್ ಲಿವಿಂಗ್. ಈ ಜೀವನದ ಉದ್ದೇಶ ಅಂತ ಹೇಳ್ಬೋದು. 12ನೇ ಹೆಜ್ಜೆಯ ಉದ್ದೇಶ ಅಥವಾ ಥೀಮ್ ಅಂತ ಕರಿತೀವಿ ನಾವು. ಥೀಮ್ ಅಂತೀವಿ, ಧ್ಯೇಯೋದ್ದೇಶ ಅಂತ ಹೇಳ್ತೀವಿ. ಥೀಮ್ ಅಂದ್ರ ಈ ಒಂದು ವಾಕ್ಯದ ಅಥವಾ ಈ ಟೋಟಲ್ ಈ 12ನೇ ಹೆಜ್ಜೆ ಧ್ಯೇಯೋದ್ದೇಶ ಅಥವಾ ಥೀಮ್ ಏನಪ್ಪಾ ಅಂತಂದ್ರ ಜೀವನ ಉತ್ಸಾಹ, ಬದುಕಿನ ಉತ್ಸಾಹ, ಬದುಕುವ ಉತ್ಸಾಹ, ಈ ಜೀವನವನ್ನ ಮತ್ತೆ ಕಟ್ಟಿಕೊಳ್ಳುವ ಉತ್ಸಾಹ, ಮತ್ತೆ ಮೊದಲಿನಿಂದ ಜೀವನವನ್ನ ಪ್ರಯಾಣಿಸುವ ಉತ್ಸಾಹ. ದ ಜಾಯ್ ಆಫ್ ಲಿವಿಂಗ್. ಎಷ್ಟು ಚಂದ ಹೇಳ್ಬಿಡ್ತಾರ. ಯಾವ ಬದುಕನ್ನ ಬೇಡ ಅಂತಿದ್ವಿ, ಯಾವ ಬದುಕು ಸಾಕು ನಿಲ್ಲಿಸುವಂತ ಒಮ್ಮೊಮ್ಮೆ ದೇವರಿಗೂ ಕೂಡ ಕೇಳಿವಿ. ಜನರು ಕೂಡ ಅಂದಾರ, ಹತ್ರ ಹೋಗ್ಬಾರ್ದ ಮಾರಾಯ, ಯಾಕೆ ಬದುಕಿ ಅಂತ. ಯಾರಿಗೆ ಬೇಡವಾಗಿದ್ದಂಥವ್ರು, ನಮಗ ನಾವ ಬೇಡವಾಗಿದ್ದಂಥವ್ರು ಈ ಬದುಕಿಗೆ ನಾವು ಬೇಕಾಗೇ ಇರ್ಲಿಲ್ಲ, ಈ ಜಗತ್ತಿಗೆ ನಾವು ಬೇಕಾಗೇ ಇರ್ಲಿಲ್ಲ. ಇವತ್ತು ಅಂಥವ್ರು ಈ ಹೆಜ್ಜೆಗಳ ಪಾಲನೆಯಿಂದ ಹೊಸ ಬದುಕನ್ನ ಕೊಂಡಿವಿ, ಹೊಸ ದಾರಿಯನ್ನ ಕಂಡಿವಿ. ಬದುಕಲಿಕ್ಕೆ ಇಚ್ಛೆ ಪಡ್ತೀವಿ, ಆಸೆ ಪಡ್ತೀವಿ, ಉತ್ಸಾಹ ಪಡ್ತೀವಿ, ಉತ್ಸಾಹವನ್ನು ತಗೊಳ್ತೀವಿ. ಇವತ್ತು ಬದುಕಲಿಕ್ಕೆ ಕೆಲಸ ಮಾಡುವಂತ ಆಸೆ ತೋರಿಸ್ತೀವಿ. ಎಂತ ಕಷ್ಟ ಬಂದ್ರೂ ಕೂಡ ಧೈರ್ಯ ತೆಗೆದುಕೊಳ್ಳುವಂತ ಒಂದು ವಿಚಾರವನ್ನ ನಮ್ಮ ತಲೆಯಲ್ಲಿ ಇಡ್ತೇವೆ. ಇವತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಬಂದದ್ದೆಲ್ಲವನ್ನ ಸ್ವೀಕಾರ ಮಾಡ್ಲಿಕ್ಕೆ ಪ್ರಶಾಂತತೆಯನ್ನ ಕೇಳ್ತೇವೆ. ನಮ್ಮಿಂದ ಏನು ಬದಲಿಸಕ್ಕಾಗ್ತದ ಅದನ್ನ ಬದಲಿಸ್ಲಿಕ್ಕೆ ಧೈರ್ಯವನ್ನ ಕೇಳ್ತೀವಿ. ಆ ಧೈರ್ಯ ಸಿಕ್ಕ ನಂತರ ಅದನ್ನ ಕಾರ್ಯಗತಗೊಳಿಸ್ತೀವಿ. ದಿಸ್ ಇಸ್ ಲಿವಿಂಗ್, ದಿಸ್ ಇಸ್ ದ ವೇ ಆಫ್ ಲಿವಿಂಗ್. ಜೀವನ ಉತ್ಸಾಹವೇ 12ನೇ ಹೆಜ್ಜೆಯ ಪ್ರಮುಖ ಧ್ಯೇಯವಾಗಿದ್ದು. ಸಕ್ರಿಯತೆ, ಸಕ್ರಿಯತೆ ಅನ್ನುವಂಥದ್ದು ಇದರ ಕೀಲಿಕೈಯಾಗಿದೆ ಅಂತ ಹೇಳ್ತಾರೆ. ಆಕ್ಷನ್, ಆಕ್ಷನ್ ಈಸ್ ಇಟ್ಸ್ ಕೀವರ್ಡ್. ಕ್ರಿಯೆ ಮಾಡ್ಬೇಕಿಲ್ಲ, ಸುಮ್ಮನೆ ಕುಂತು ಕೇಳೋದಲ್ಲ, ಕೆಲಸ ಮಾಡ್ಬೇಕಂತ ಹೇಳ್ತಾರೆ. ಸಕ್ರಿಯತೆ ಅಂದ್ರೆ ಆಕ್ಷನ್, ಕ್ರಿಯಾತ್ಮಕವಾಗಿರ್ಬೇಕು. ಬಂದೆ ಸುಮ್ಮನೆ ಕೂತೆ 12 ಹೆಜ್ಜೆ ಮಾಡಿದೆ ಸಾಕಪ್ಪ ಬದುಕು ಸರಿ ಆಯ್ತು ಅಲ್ಲ, ಇನ್ನೂ ಏನಿದೆ ಇದ್ರೊಳಗೆ ನೋಡ್ಬೇಕು. ಇಷ್ಟು ದಿನ ಬೇರೆ ಬದುಕಿನಲ್ಲಿ ಬೇರೆ ಪ್ರಪಂಚದಲ್ಲಿ ತೇಲಾಡಿ ಬಿಟ್ಟಿನಿ, ಈಗ ಇಲ್ಲೊಂದು ಬದುಕು ಬೇರೆ ಇದೆ, ಇದ್ರೊಳಗೆ ತೇಲಾಡ್ಬೇಕು, ಇದ್ರೊಳಗೆ ಏನಿದೆ ಅಂತೇಳಿ ನಾವು ಆಕ್ಟಿವ್ ಆಗ್ಬೇಕಂತ ಹೇಳ್ತಾರೆ ಅವ್ರೆ. ನಾವು ಪ್ರತಿ ಸಲ ಈ ಕಾರ್ಯಕ್ರಮದ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ ಅಥವಾ ಸೆಮಿನಾರ್ ಆಗ್ಲಿ, ಕಾರ್ಯಾಗಾರ ಆಗ್ಲಿ, ವಾರ್ಷಿಕೋತ್ಸವ ಆಗ್ಲಿ, ಎಲ್ಲೇ ಏನೋ ಫಂಕ್ಷನ್ ಮಾಡ್ಲಿ, ಉತ್ತರಗತೆ ಓಡ್ತಿದ್ವಿ ನಾವು. ಉತ್ತರಗತೆ ನೋಡ್ಬೇಕು ಏನೈತೆ ಅಂತ ಹೇಳಿ ಆ ಸಕ್ರಿಯತೆ ಬರಬೇಕು. ಆ ಸಕ್ರಿಯತೆ ಅನ್ನುವಂಥದ್ದು ಕೀಲಿಕೈಯಾಗಿದೆ ಅಂತ ಹೇಳ್ತಾರೆ. ಈ 12ನೇ ಹೆಜ್ಜೆ ಬಂದ ನಂತರ ನಾವೇನಾಗ್ತೀವಿ ಅಂದ್ರೆ, ನಮ್ಮ ಹಂಗೆ ಸಂಕಷ್ಟದಲ್ಲಿ ಇರ್ತಾರಲ್ಲ, ನಾವ್ ಹೇಗಿದ್ವಿ ಈ ಕುಡಿತದ ದಿನಗಳಲ್ಲಿ, ಕೊನೆಯ ದಿನಗಳಲ್ಲಿ ನಾವು ಯಾವ ರೀತಿಯ ಸಂಕಷ್ಟದಲ್ಲಿ ಇದ್ವಲ್ಲ, ಈಗ ನಮ್ಮ ಮುಂದೆ ಅಂತ ಸಂಕಷ್ಟದಲ್ಲಿ ಇದ್ದಂತಹ ಜನರಿಗೆ ಅಥವಾ ಅಮಲಿಗಳಿಗೆ ಅಥವಾ ಅಮಲ್ ರೋಗಿಗಳಿಗೆ ನಾವು ಬಹಿರ್ಮುಖವಾಗ್ತೀವಿ, ಔಟ್ವರ್ಡ್ ಆಗ್ತೀವಿ. ಅವ್ರಿಗೆ ನಾವು ಕೂಡ ನಮ್ಮ ಮುಖವನ್ನ ತೋರಿಸ್ಲಿಕ್ಕೆ ರೆಡಿ ಆಗ್ತೀವಿ. ನಮ್ಮ ಮನಸ್ಸನ್ನ ತೆರೆದು ಇಡ್ತೀವಿ ಅವ್ರ ಬಗ್ಗೆ ನಮ್ಗೆ ಇವತ್ತು ಬೇಜಾರಿಲ್ಲ, ಕೀಳರಿಮೆ ಇಲ್ಲ. ಈ ರೋಗ ಇದ್ದವ್ರನ್ನ ಕಂಡ್ರೆ ನಾವ್ ಎಷ್ಟು ಪ್ರೀತಿ ಮಾಡ್ತೀವಿ ನೋಡ್ರಿಲ್ಲ, ಎಲ್ಲರಿಗೂ ಗುರುತು. ಇಲ್ಲಿ ಪ್ರತಿಫಲಾಪೇಕ್ಷೆ
ಯಾವುದೇ ತರ ಏನನ್ನು ನಿರೀಕ್ಷೆ ಇಲ್ಲದೆ, ಯಾವುದೇ ಲಾಭವಿಲ್ಲದೆ, ಯಾವುದೇ ನಾನು ಮಾಡಿದಾಗ ನನಗಿದು ಸಿಗುತ್ತೆ ಅನ್ನುವಂತ ಆಸೆ ಇಲ್ಲದೆ ನಾವು ಒಬ್ಬರಿಗೆ ಕೊಡುವಂತ ಅನುಭವ ಆಗ್ತದ. ಧರ್ಮಾರ್ಥಿಯಾಗಿ ಸಿಕ್ಕಿದ್ದನ್ನ ಧರ್ಮಾರ್ಥಿಯಾಗಿ ಅಂತ ಹೇಳ್ತಾರಲ್ಲ, ನಮಗೆ ಸಿಕ್ಕಿದ್ದನ್ನ ಯಾವುದೇ ಆಸೆ, ಯಾವುದೇ ಪ್ರತಿಫಲಾಪೇಕ್ಷೆ, ನಮಗ ಇದನ್ನ ಕೊಟ್ರ ನಮಗ್ ರಿಟರ್ನ್ ಏನ್ರ ಸಿಗ್ತದ, ಲಾಭ ಸಿಗ್ತದ, ಇದರಿಂದ ಪ್ರಾಫಿಟ್ ಆಗ್ತದ ಅನ್ನುವಂಥ ಯಾವ ವಿಷಯವನ್ನು ತಲೆಯಲ್ಲಿ ಇಟ್ಟುಕೊಳ್ಳದೆ ಕೊಡುವಂತಹ ರೀತಿ ಇದು. ಕೊಡಗೈ ದಾನಿ ಅಂತ ಅಲ್ಲ, ಹಂಗಿದು ಕೊಡೋದು ಕೊಡುದು, ಇದನ್ನು ಯಾವುದೋ ಆಸೆ ಇಲ್ಲ. ಇದನ್ನ ಕೊಡ್ತಾ ಕೊಡ್ತಾ ನಮಗೆ, ನಮ್ಮ ಸುತ್ತಲವರಿಗೆ ಏನು ಈ ಭಾವನಾತ್ಮಕ ಸಮಚಿತ್ತತೆ ಅಂತ ಕರಿತೀವಿ ನಾವು. ಆಕ್ಚುಲಿ ನಮ್ಮ ಭಾವನೆಗಳ ಏರುಪೇರನೇ ಅಮಲ. ಕುಡಿದ ನಂತರ ಭಾವನೆಗಳಲ್ಲಿ ಏರುಪೇರು ಆಗ್ತಿತ್ತು. ಭಾವನೆಗಳು ಏರುಪೇರಾದಾಗ ಯೋಚನೆಗಳು ಅದಲಿ ಬದಲಿ ಆಗ್ತಿತ್ತು, ಏನೇನೋ ಆಗಿಬಿಡ್ತಿತ್ತು. ಆದ್ರೆ ಇವತ್ತು ಭಾವನಾತ್ಮಕ ಸಮಚಿತ್ತತೆ ಸಿಗಾಕ ನಾವು ಹೇಗೆ ನಮ್ಮ ಜೀವನದ ಎಲ್ಲ ಹಂತಗಳಲ್ಲಿ 12 ಹೆಜ್ಜೆಗಳನ್ನು ನಾವು ಆಚರಿಸಲು ಪ್ರಯತ್ನ ಪಟ್ವಿ, ಅದು ಇಲ್ಲಿ ಪ್ರಾರಂಭವಾಗ್ತದೆ, ಸಿಗ್ತದೆ. ಅದಕ್ಕೆ ಹೇಳ್ತಾರ ಅವರು 12ನೇ ಮೆಟ್ಟಿಲನ್ನ ಅದರ ಎಲ್ಲ ಆಯಾಮಗಳೊಂದಿಗೆ ನೋಡಿದಾಗ ಅದು ಬೆಲೆ ಪಟ್ಟಿ ಇರದಂತಹ ವಿಧದ ಪ್ರೇಮದ ಬಗ್ಗೆ ತಿಳಿಸುತ್ತಿರುವುದನ್ನ ಕಾಣಬಹುದು. ಯಾವುದೋ ರೇಟ್ ಇಲ್ಲ, ಇಲ್ಲಿ ಯಾವುದೇ ರೇಟ್ ಕೊಡುದಿಲ್ಲ. ಇಲ್ಲಿ ಬಂದು ಕೂತು 1 ತಾಸು ನಾನು ಮಾತಾಡಿದ್ರೆ ಯಾರೊಬ್ಬರು ನನಗೆ ರೊಕ್ಕ ಕೊಡುದಿಲ್ಲ. ನನಗೆ ನನ್ನ ಸಂದೇಶ ಕೊಟ್ಟಂತ ನನ್ನ ಹಿರಿಯ ಬಂಧುಗಳಿಗೆ ನಾನೇನು ದುಡ್ಡು ಕೊಟ್ಟಿಲ್ಲ. ಯಾವುದೇ ಬೆಲೆ ಪಟ್ಟಿ ಇಲ್ಲ ಇಲ್ಲಿ. ಬೆಲೆ ಪಟ್ಟಿ ಅಂದ್ರೆ ರೇಟ್ ಬೋರ್ಡ್ ಇಲ್ಲ ಅಂತ ಹೇಳ್ತಾರ ಅವ್ರು. It is really talking about the kind of love that has no price tag on it ಅಂತ. ಯಾವುದೇ ಬೆಲೆ ಇಲ್ಲ ಇಲ್ಲಿ. ನಮ್ಮ ಹಿರಿಯ ಬಂಧುಗಳು ನಮಗೆ ತೋರಿಸಿದಂತ ಪ್ರೀತಿಗೆ ನಾವು ಸಾಯುವವರೆಗೆ ಕೂಡ ಅವರ ಋಣವನ್ನು ತೀರಿಸ್ಲಿಕ್ಕಾಗೋದಿಲ್ಲ. ಇದನ್ನ ನಾನು ಎಲ್ಲಿ ಬೇಕಾದ್ರೂ ನಿಂತು ಹೇಳ್ತೀನಿ. ನಮ್ಮ ಹಿರಿಯ ಬಂಧುಗಳು, ನನ್ನ ಹಿರಿಯ ಬಂಧುಗಳು ನನಗೆ ತೋರಿಸಿದಂತ ಪ್ರೀತಿ ಈ ಕಾರ್ಯಕ್ರಮಕ್ಕೆ ಬಂದ ನಂತರ ಪ್ರೀತಿ, ವಿಶ್ವಾಸ, ಏನದು ವಾತ್ಸಲ್ಯ, ಮಮತೆ, ಏನ್ ಬೇಕಾದ ಹೇಳಿ, ಸಹಿಷ್ಣುತೆ, ನನ್ನನ್ನ ತಡೆದುಕೊಂಡಿದ್ದು, ಇವೆಲ್ಲವನ್ನ ನೋಡಿದಾಗ ನಾನು ಸಾಯುವವರೆಗೆ ಅಥವಾ ಸತ್ತ ನಂತರ ಕೂಡ ಅವರ ಆ ಎಲ್ಲ ಸಹಾಯಕ್ಕೆ, ಅವರು ತೋರಿಸಿದ ಪ್ರೀತಿಗೆ ನಾನು ಬೆಲೆ ಕಟ್ಟಕ್ಕಾಗೋದಿಲ್ಲ. ಯು ಕೆನಾಟ್ ಪುಟ್ ಅ ಪ್ರೈಸ್ ಟ್ಯಾಗ್ ಅಂತ ಹೇಳ್ತಾರ ಅವ್ರು. ಯಾವುದೇ ಬೆಲೆ ಪಟ್ಟಿಯನ್ನ, ಬೆಲೆ ಒಂದು ರೇಟ್ ಇದ್ದಂತದ್ದು ಹಾಕಕ್ಕಾಗೋದಿಲ್ಲ. ಯಾವ್ದಾರ ಒಂದು ಕೌನ್ಸಿಲಿಂಗಿಗೆ ಹೋಗ್ರಿ, 1 ತಾಸು ಕೌನ್ಸಿಲಿಂಗ್ ಮಾಡಿದ್ರೆ ಇದು ಎಷ್ಟೋ 1000 ಗಟ್ಲೆ ಬಿಲ್ ಮಾಡ್ತಾರ. ಕೌನ್ಸಿಲಿಂಗಿಗೆ ಹೋದ್ರೆ ಯಾವ್ದೋ ಒಂದು ರಿಯಾಬಿಗೆ ಹೋಗಿ ಕೂಡ್ರಿ. ರಿಯಾಬಿನ ಬಗ್ಗೆ ಮಾತಾಡೋದಿಲ್ಲ, ದಯವಿಟ್ಟು ಯಾವ್ದನ್ನ ತಪ್ಪಾರ್ಥ ಮಾಡ್ಕೋಬೇಡ್ರಿ. ಅದು ಯಾವ್ದೇ ಇರ್ಲಿ, ಯಾರು ನಮ್ಮನ್ನ ಪುಗ್ಸಟ್ಲೆ ಇಟ್ಕೊಳ್ಳೋದಲ್ಲ. ಇನ್ಫ್ಯಾಕ್ಟ್ ಅದು ಖರ್ಚು ಇರ್ತದ, ಆ ಮಾತು ಬೇರೆ, ಖರ್ಚು ಇರ್ತದ, ಕೊಡಬೇಕಾಗ್ತದ, ಅದು ಒಂದು. ಆದ್ರೆ ಕಾರ್ಯಕ್ರಮಕ್ಕೆ ಬಂದ ನಂತರ ನೀವಿಷ್ಟು ದುಡ್ಡು ಕೊಟ್ಟಾಗ ನಾವು ನಿಮಗೆ ಕೊಡ್ತೀವಿ ಅನ್ನುವಂಥದ್ದು ಏನಿಲ್ಲ. ಅದಕ್ಕೆ ಹೇಳ್ತಾರ ಅವ್ರು, ಇಟ್ ಈಸ್ ರಿಯಲಿ ಟಾಕಿಂಗ್ ಅಬೌಟ್ ದ ಕೈಂಡ್ ಆಫ್ ಲವ್. ಈ ಒಂಥರ ಈ ಪ್ರೀತಿಗೆ, ಈ ವಿಶ್ವಾಸಕ್ಕೆ, ಈ ಪ್ರೇಮಕ್ಕೆ, ಈ ಮಮತೆಗೆ, ಈ ವಾತ್ಸಲ್ಯಕ್ಕೆ ಅವರು ತೋರಿಸುವಂತ ಕಾಳಜಿಗೆ, ನಮ್ಮನ್ನ ಕೇರ್ ಮಾಡಿದಂತ, ನಮ್ಮನ್ನ ಆರೈಕೆ ಮಾಡಿದಂತ ರೀತಿಗೆ ನಾವು ಯಾವುದೇ ಬೆಲೆಯನ್ನ ಕಟ್ಲಿಕ್ಕಾಗೋದಿಲ್ಲ. ಅದು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಮಗೆ ಸಿಗ್ತದೆ. ದಯವಿಟ್ಟು ಮುಂದಿನ ಪಾರ ಓದಿ ಸರ್ ಪ್ಲೀಸ್. ಎಲ್ಲಾ ಮೆಟ್ಟಿಲುಗಳನ್ನು ಅಭ್ಯಸಿಸುವ ಮುಖಾಂತರ ನಮ್ಮಲ್ಲಿ ಪ್ರತಿಯೊರ್ವರಿಗೂ ಆತ್ಮಿಕ ಜಾಗೃತಿ ಎನ್ನುವಂತಹದ್ದು ಲಭಿಸಿದೆ ಎಂದು 12ನೇ ಹೆಜ್ಜೆ ಹೇಳುತ್ತದೆ. ನಮ್ಮಲ್ಲಿಯ ಹೊಸಬರಿಗೆ ಇದೊಂದು ಅತಿ ಸಂದಿಗ್ಧ ಅಥವಾ ಅಸಂಭವ ವ್ಯವಹಾರ ಎಂಬಂತೆ ಕಾಣಬಹುದು. ಆತ್ಮಿಕ ಜಾಗೃತಿ ಎಂದು ಹೇಳುವುದರ ಅರ್ಥವೇನು ಎಂದು ಅವರು ಕೇಳಬಹುದು. ಓಕೆ, ಸಣ್ಣ ಪ್ಯಾರ ಇದೆ, ಆದ್ರೂ ಕೂಡ ಸಣ್ಣದಾಗಿ ಓದಿ, ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ಸಮಯ ಇದೆ. ಜಿಂದಗಿ ಬಡಿಯ ಸಮಯನೂ ಬಾಳದ,
ಇಲ್ಲಾಂದ್ರೆ ಯಾರಿಗಾರು ಬೇಸರ ಹಾಕಿದ್ರೆ ಹೇಳ್ಬಿಡ್ರಿ ಸರ ನೀವು ಬಹಳ ಸ್ಲೋ ಮಾಡ್ತೀರ ಅಂತಿದ್ರೆ ಅದನ್ನು ಸ್ವಲ್ಪ ಫಾಸ್ಟ್ ಮಾಡೋಣ. ಬಟ್ ಓಕೆ, ಒಂದೊಂದು ಪ್ಯಾರಾದಲ್ಲಿ ಬದುಕಿಗೆ ಸಂಬಂಧಪಟ್ಟ ವಿಷಯಗಳಿವೆ. ನಾವು ಕೇಳಬೇಕನ್ನುವಂತ ಪ್ರಶ್ನೆಗಳಿಗೆ ಉತ್ತರ ಕೂಡ ಇಲ್ಲೇ ಇರ್ತದೆ. ನಮ್ಮ ಮನಸ್ಸಿನಲ್ಲಿ ಮೂಡುವಂತ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಇರ್ತದೆ, ಡೌಟ್ಗಳಿಗೂ ಕೂಡ ಇಲ್ಲಿ ಉತ್ತರ ಇರ್ತದೆ. ಹಂಗಾಗಿ ಪ್ರತಿಯೊಂದು ಪ್ಯಾರವನ್ನ ಸರಾಗವಾಗಿ ಸಲೀಸಾಗಿ ಆರಾಮಾಗಿ ಓದ್ಕೊಂತ ಹೋಗೋಣ ಸ್ನೇಹಿತರೆ. ಸೊ ನಾವೇನ್ ಅನ್ಕೊಂತೀವಿ, ಈ ಎಲ್ಲ ಹೆಚ್ಚು ಮೆಟ್ಟಿಲುಗಳನ್ನ ಅಭ್ಯಸಿಸುವ ಮುಖಾಂತರ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯಾರು ಕರೆಕ್ಟ್ ಆಗಿ ಇದನ್ನ ಪಾಲಿಸ್ತಾರೆ, ಯಾರು ಇವುಗಳನ್ನ ಅನುಸರಿಸ್ತಾರ, ಯಾರು ಇವುಗಳನ್ನ ಅಳವಡಿಸಿಕೊಳ್ತಾರ, ನಾಟ್ ಉಪಯೋಗ, ಯಾರು ಈ ಹೆಜ್ಜೆಗಳನ್ನು ಉಪಯೋಗಿಸ್ತಾರಲ್ಲ, ಯಾರು ಈ ಹೆಜ್ಜೆಗಳನ್ನ ಅಳವಡಿಸಿಕೊಳ್ತಾರ. ಪ್ರಾಕ್ಟೀಸ್, ಉಪಯೋಗ ಅಂದ್ರೆ ಯೂಸ್ ಆಕೈತಿ, ಪ್ರಾಕ್ಟೀಸ್ ಅಂದ್ರೆ ಅದ ಕಾರ್ಯದೊಳಗಿರ್ತದ, ಅಭ್ಯಾಸ ಮಾಡೋದಾಕೈತಿ. ಪ್ರಾಕ್ಟೀಸ್ ಅಂದ್ರೆ ರಿಯಾಲಿಟಿ ಒಳಗಿರ್ತದ. ಯಾರು ನಮ್ಮಲ್ಲಿ ಇವುಗಳನ್ನ ಅಭ್ಯಾಸಿಸ್ತಾರ, ಯಾರು ನಮ್ಮಲ್ಲಿ ಇವುಗಳನ್ನ ಅಳವಡಿಸಿಕೊಳ್ತಾರ, ಅವ್ರಿಗೆ ಆತ್ಮಿಕ ಜಾಗೃತಿ ಅನ್ನುವಂಥದ್ದು ಲಭಿಸಿದೆ ಅಂತ ಹೇಳಿ 12ನೇ ಹೆಜ್ಜೆ ಕಡಾಖಂಡಿತವಾಗಿ ಹೇಳ್ತದ. ನೀವು ಅನುಸರಿಸಿದ್ರೆ ಅದು ನಿಮಗ ಗುರ್ತು ಅಂತ ಹೇಳ್ತೈತೆ. ಅದು ಇಲ್ಲಿ ಕೂಡ ನಮ್ಮ ಮೇಲೆ ಹಾಕಿಬಿಡ್ತದ. ಅದು ಯಾರು ಇವುಗಳನ್ನ ಅಭ್ಯಾಸ ಮಾಡ್ತಾರ ಅವುಗಳಿಗೆ 12ನೇ ಹೆಜ್ಜೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ಸಿಗುತ್ತದ ಅಂತ ಹೇಳಿ 12ನೇ ಹೆಜ್ಜೆ ಹೇಳಿಬಿಡ್ತದ. ಅನುಸರಿಸ್ತಿರೋ, ಬಿಡ್ತಿರೋ, ಉಪಯೋಗಿಸ್ಕೋತಿರೋ, ಅಳವಡಿಸ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ನಿಮ್ಮ ಮನಸ್ಸಿಗೆ ಗುರ್ತಿರ್ತದ, ನಮಗೂ ಗುರ್ತಿರ್ತದ. ಯಾರು ಅನುಸರಿಸಿದವರು ಇಲ್ಲೋ ಅನ್ನುವಂಥದ್ದು ನಮಗೆ 100% ಗುರ್ತಿರ್ತದೆ. ಸೊ ನಮ್ಮಲ್ಲಿ ಹೊಸಬರಿಗೆ ಇದೊಂದು ರೀತಿ ಅತಿ ಸಂದಿಗ್ಧ ಮತ್ತು ಅಸಂಭವ ವ್ಯವಹಾರವಂತೆ ಕಾಣಬಹುದು. ಇದೆಲ್ಲ ಆಗೋದೇನ್ರಿ, ಇದೆಲ್ಲ ಹೋಗೋದೇನ್ರಿ? ಇಲ್ಲಿ ಏನಾಗ್ತದ ಅಂದ್ರ ನಾವು ಇದನ್ನೆಲ್ಲವನ್ನ ಮಾಡ್ಕೋತ ಕುಂತ್ಬಿಟ್ರೆ 108 ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾವ್ರಿ. ಇವೆಲ್ಲ ಕ್ವಶನ್ಗಳಿಗೆ ಪ್ರತಿಯೊಬ್ಬ ಹೊಸಬನಿಗೆ ಬರ್ತಾವ. ಇಲ್ಲಿ ಉತ್ತರನ ಅದು. ನಮ್ಮಲ್ಲಿ ಹೊಸಬರಿಗೆ ಇದೊಂದು ಅತಿ ಸಂದಿಗ್ಧ ಮತ್ತು ಅಸಂಭವ, ಆಗದೇ ಇರುವಂತ ಕೆಲಸವನ್ನು ಹೇಳ್ತಾ ಇದ್ದಾರೆ ಇವರು. ಯಾವುದೇ ಕಾರಣಕ್ಕೆ ಈ ಜಗತ್ತಿನಲ್ಲಿ ಸಂಭವಿಸಲು ಸಾಧ್ಯವೇ ಇಲ್ಲ ಅಂತ ವಿಷಯಗಳನ್ನ ಇವರು ನಮ್ಮ ಮುಂದೆ ಹೇಳಕತ್ತಾರೆ. ಇವುಗಳನ್ನ ಪಾಲನೆ ಮಾಡ್ರಿ ನೀವು ಅಂತ ಹೇಳಿ. ಬಟ್ ಇವು ಸಾಧ್ಯನೇ ಇಲ್ಲ ಅನ್ನುವಂತ ಮನಸ್ಥಿತಿ ಒಳಗೆ ನಾವಿರ್ತೇವೆ, ಕಾಣ್ತೀವಿ. ಆದ್ರೆ ಆಧ್ಯಾತ್ಮಿಕ ಜಾಗೃತಿ ಅಂದ್ರೆ ಏನು? ಆತ್ಮಿಕ ಜಾಗೃತಿ ಅಂದ್ರೆ ಏನು? ಸ್ಪಿರಿಚುವಲ್ ಅವೇಕ್ನಿಂಗ್ ಅಂದ್ರೆ ಏನು? ಇದರ ಅರ್ಥ ಹೇಳ್ರಿ ಅಂತ ಕೇಳ್ತಾರ ಅವರು. ಎಲ್ಲ ಹೇಳ್ತಾರಲ್ಲ, ಇದೆಲ್ಲ ಸಾಧ್ಯನು? ನೀವು ಹೇಳೋ ಪ್ರಕಾರ ಆತ್ಮಿಕ ಜಾಗೃತಿ ಅಥವಾ ಆಧ್ಯಾತ್ಮಿಕ ಜಾಗೃತಿ ಅಂದ್ರೆ ಏನು, ಇದರ ಅರ್ಥ ಏನು ಅನ್ನುವಂಥದ್ದು ಕ್ವಶನ್ಗಳು ಇಲ್ಲಿ ಬರಬಹುದು, ಕೇಳಬಹುದು. ಹೊಸಬರು ಕೇಳಬಹುದು. 12ನೇ ಹೆಜ್ಜೆ ತನಕ ಜರ್ನಿ ಮಾಡಿರೋದಿಲ್ಲ. 12ನೇ ಹೆಜ್ಜೆ 11 ಹೆಜ್ಜೆ ಜರ್ನಿ ಆದ ನಂತರ ಅವಾಗ ಗುರ್ತಾಗ್ಬಿಡ್ತೈತಲ್ಲ, ಅವ್ರು ಇನ್ನೊಬ್ಬರಿಗೆ ಹೇಳ್ತಾರ. ಆ ಮಾತು ಬೇರೆ. ಆದ್ರೆ ಮೊದಲಿಗೆ ಆ ಕ್ವಶನ್ಗಳು ಬರುವುದು ಸಹಜ. ಹಂಗಂತ ಹೇಳಿ ಅದ್ರ ಬಗ್ಗೆ ನಮಗೇನು ಗಲಿಬಿಲಿ ಇಲ್ಲ. ಯಾಕಂದ್ರೆ ಮುಂದಲ್ಲಿ ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟುಕೋತ ಹೋಗ್ತಾನೆ. ನಮ್ಮಲ್ಲೂ ಇದ್ದು ನೀವು ಹೇಳೋ ರೀತಿ ಎಲ್ಲ ನೋಡ್ಬಿಟ್ರೆ ಇದು ಏನಪ್ಪ, ಇದು ಸುಮ್ಮನೆ ಕೊಡ್ತಾ ಏನೋ ಬಿಡಿಸ್ತಾರ ಅಂತ ಬಂದ್ರ ಇವ್ರು ಬೇರೆ ಲೋಕಕ್ಕೆ ನಮ್ಮನ್ನ ಒಯ್ಯಾಕತ್ತಾರಲ್ಲ ಅಂತ ಹೇಳಿ ನನಗೂ ಫೀಲ್ ಆಗಿತ್ತು. ಆದ್ರೆ ಬರ್ತಾ ಬರ್ತಾ ದಿನ ಕಳೆದಂತೆ ಹಿರಿಯ ಬಂಧುಗಳ ಒಡನಾಟತನದಲ್ಲಿ, ಹಿರಿಯ ಬಂಧುಗಳ ಮಾತುಗಳಲ್ಲಿ, ಈ ಕಾರ್ಯಾಗಾರಗಳಲ್ಲಿ, ಹೆಜ್ಜೆಗಳಲ್ಲಿ ಬಹಳ ಅದ್ಭುತವಾದ ಅನುಭವಗಳು ನಮಗೆ ಫೀಲ್ ಆಗಿ ಸ್ನೇಹಿತರೆ. ಮುಂದೆ ಏನಾಗ್ತದೆ ದಯವಿಟ್ಟು ಓದಿ ಸರ್ ಇನ್ನೊಂದ್ ತರ. ಆತ್ಮಿಕ ಜಾಗೃತಿಯ ಬಗ್ಗೆ ಅದನ್ನು ಅನುಭವಿಸಿದ ವ್ಯಕ್ತಿಗಳಿಗಷ್ಟೇ ಸಂಖ್ಯೆಯ ವಿಭಿನ್ನ ವ್ಯಾಖ್ಯೆಗಳಿರಬಹುದು. ಆದರೆ ಪ್ರತಿಯೊಂದು ನೈಜ ಅನುಭವಕ್ಕೂ ಹಾಗೂ ಇತರ ಅನುಭವಗಳಿಗೂ ಏನಾದರೂ ಸೌಮ್ಯ ಇದ್ದೇ ಇದೆ ಮತ್ತು ಸೌಮ್ಯವಿರುವ ಸಂಗತಿಗಳನ್ನು ಅರ್ಥೈಸಿಕೊಳ್ಳುವುದು ದುರಸ್ಥವಲ್ಲ. ಒಂದು ವ್ಯಕ್ತಿಗೆ ಆತ್ಮಿಕ ಜಾಗೃತಿ ದೊರೆತಿದೆ ಅಂತಾದಲ್ಲಿ ಅದರ ಅತಿ ಪ್ರಮುಖ ಅರ್ಥವೆಂದರೆ ಏನನ್ನು ಮಾಡಲು ಅನುಭವಿಸಲು ಅಸಾಧ್ಯವಾಗಿತ್ತೋ ಅದು ಸಾಧ್ಯವಾಗುವುದು. ಈ ದೇಣಿಗೆಯು ಹೊಸ ಸಚೇತನ ಮತ್ತು ಅಸ್ತಿತ್ವವನ್ನು ನೀಡುವ ಮಟ್ಟದಾಗಿರುತ್ತದೆ. ಜೀವನಕ್ಕೆ ಒಂದು ನಿರ್ದಿಷ್ಟ ದಿಶೆ ಇರುವುದಾಗಿಯೂ ಜೀವನವು ಒಂದು ಮಿತಿಯಲ್ಲಿಲ್ಲವೆಂದು ಅಲ್ಲದೆ ಅದು ಸಹಿಸಬೇಕಾದುದಾಗಲಿ ಅಥವಾ ಜಯಿಸುವಂತದಾಗಲಿ ಅಲ್ಲವೆಂಬುದನ್ನು ತಿಳಿಸಿ
ವ್ಯಕ್ತಿಯನ್ನು ಸ್ಪಷ್ಟ ಪಥದಲ್ಲಿ ತಲುಪಿಸುತ್ತದೆ. ಆತನು ಈವರೆಗೆ ಒಂದಲ್ಲ ಒಂದು ವಿಧದಲ್ಲಿ ತನಗೆ ನಿರಾಕರಿಸಿದ ಶಕ್ತಿಯ ಮೂಲದ ಹಿಡಿತವು ಆತನಿಗೆ ಸಿಗುವುದರಿಂದ ಆತನಲ್ಲಿ ನಿಜವಾದ ಪರಿವರ್ತನೆಯಾಗುತ್ತದೆ. ತನ್ನಿಂದ ಅಸಾಧ್ಯವೆಂದು ಭಾವಿಸಿದಂತಹ ಪ್ರಾಮಾಣಿಕತೆ, ಸಹಿಷ್ಣುತೆ, ನಿಸ್ವಾರ್ಥ ಮಾನಸಿಕ ಶಾಂತಿ ಮತ್ತು ಪ್ರೇಮ ತನ್ನ ಸ್ವಾಧೀನದಲ್ಲಿರುವುದನ್ನು ಆತನು ಕಂಡುಕೊಳ್ಳುತ್ತಾನೆ. ಆತನಿಗೆ ದೊರೆತದು ಧರ್ಮಾರ್ಥ ದೇಣಿಗೆಯಾಗಿದ್ದರೂ ಸಾಮಾನ್ಯವಾಗಿ ಸ್ವಲ್ಪಾಂಶವಾಗಿಯಾದರೂ ಆತನು ತನ್ನನ್ನೇ ಇದರ ಸ್ವೀಕಾರಕ್ಕಾಗಿ ತಯಾರಿಸಿರುತ್ತಾನೆ. ಈ ದೇಣಿಗೆಯನ್ನು ಸ್ವೀಕರಿಸಲು ತನ್ನನ್ನೇ ತಾನು ಸಿದ್ಧಗೊಳಿಸುವ ರೀತಿಯು ನಮ್ಮ ಕಾರ್ಯಕ್ರಮದ 12ನೇ ಹೆಜ್ಜೆಗಳನ್ನು ಪಾಲಿಸುವುದಾಗಿದೆ. ಹಾಗಾಗಿ ಈ ತನಕ ನಾವೇನು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಎಂಬುದನ್ನು ಸಂಕ್ಷಿಪ್ತವಾಗಿ ಪರಿಶೀಲಿಸೋಣ. ಓಕೆ, ತಾರ ದೊಡ್ಡದಾಗ್ತದೆ. ಆತ್ಮಿಕ ಜಾಗೃತಿ ಏನು ಅಂತ ಹೇಳಿ ಕೇಳಿದಾಗ ಇಲ್ಲಿ ಹೇಳಬಹುದು ಸ್ನೇಹಿತರೆ. ಆಧ್ಯಾತ್ಮಿಕ ಜಾಗೃತಿ ಅನ್ನೋಂಥದ್ದು ಯಾರ್ಯಾರಿಗೆ ಸಿಕ್ಕದ ಸಾಕಷ್ಟು ಡೆಫಿನಿಷನ್ ಗಳನ್ನು ಕೊಡಬಹುದು. ಆಧ್ಯಾತ್ಮಿಕ ಜಾಗೃತಿ ಅಂದ್ರೆ ಏನು ಅಂತ ಹೇಳಿ ಅವರು ತಮ್ಮದೇ ಆದಂತ ರೀತಿಯಲ್ಲಿ, ತಮ್ಮದೇ ಆದಂತ ಧಾಟಿಯಲ್ಲಿ, ತಮ್ಮದೇ ಆದಂತ ಭಾಷೆಯಲ್ಲಿ, ತಮ್ಮದೇ ಆದಂತ ಒಂದು ವ್ಯಾಖ್ಯಾನವನ್ನು ಅವ್ರು ಮಾಡಬಹುದು. ಜೀವನ ಅಂದ್ರೆ ಏನು ಅಂತ ಹೇಳಿ ಕೇಳಿದಾಗ ಅದಕ್ಕೆ ಎಷ್ಟು ಡೆಫಿನಿಷನ್ಗಳು ಸಿಗ್ತಾವು. ಹಂಗ ಆಧ್ಯಾತ್ಮಿಕ ಜಾಗೃತಿ ಅಂದ್ರೆ ಅದನ್ನ ಯಾರ್ಯಾರು ಅನುಭವಿಸಾರಲ್ಲ ಅಷ್ಟೇ ವ್ಯಾಖ್ಯಾನಗಳು ಬರ್ಬೋದು. ನನ್ನ ರೀತಿಯಲ್ಲಿ ಬೇರೆ ಇರ್ಬೋದು, ಕ್ಲೀಟಸ್ ಸರ್ ರೀತಿಯಲ್ಲಿ ಬೇರೆ ಇರ್ಬೋದು, ಮಾರ್ಕ್ ಸರ್ ಬೇರೆ ಇರ್ಬೋದು, ಪ್ರಕಾಶ್ ಸರ್ ಬೇರೆ ಹೇಳ್ಬೋದು, ಗಿರೀಶ್ ಸರ್ ಬೇರೆ ಹೇಳ್ಬೋದು. ಅದಕ್ಕೆ ಹೇಳ್ತಾರ ಅವರು, ಅದನ್ನು ಅನುಭವಿಸಿದ ವ್ಯಕ್ತಿಗಳಷ್ಟೇ ಸಂಖ್ಯೆಯ ವಿಭಿನ್ನ ವ್ಯಾಖ್ಯಾನಗಳಿರ್ಬೋದು. There are as many definitions of spiritual awakening as there are people who have had them. ಎಷ್ಟು ಜನ ಪಡ್ಕೊಂಡಿರ್ತಾರ ಅಷ್ಟು ಡಿಫರೆಂಟ್ ವೆರೈಟಿಯಲ್ಲಿ ಇವುಗಳನ್ನ ಅವರು ಹೇಳಬಹುದು. ವ್ಯಾಖ್ಯಾನಗಳು ಬದಲಿ ಆಗ್ಬೋದು, ಶಬ್ದಗಳು ಬದಲಿ ಆಗ್ಬೋದು. ಅದನ್ನ ಎಷ್ಟು ಜನ ಅನುಭವಿಸ್ಯಾರಲ್ಲ ಅಷ್ಟು ಜನ ಬೇರೆ ಬೇರೆ ಹೇಳ್ತಾರೆ. ಮೊನ್ನೊಂದು ನಾನು ಕೇಳ್ತಾ ಇದ್ದೆ, ನಮಗೆ ಜೀವನ ಅಂದ್ರೆ ಏನು ಅಂತ ಕೇಳಿದ್ರು. ಅಲ್ಲಿ ಒಬ್ರು ನಮ್ಮ ಹಿರಿಯ ಬಂದಿದ್ರು. ಜೀವನ ಅಂದ್ರೆ ಏನು, ಇಚ್ಛೆ ಅಂದ್ರೆ ಏನು ಅಂತ ಬಂದಾಗ ನಾವು ಕೇಳ್ಕೊಂಡಿದ್ದೆ ಜೀವನ ಅಂದ್ರೆ ಏನು ಅಂತಂದ್ರೆ, ಜೀವನ ಅಂದ್ರೆ ಸಮಯ ಅಂತ ಹೇಳಿದ್ರು. ಸಮಯ ಅಂತ ಹೇಳಿದಾಗ ಅವರು ಒಂದಿಷ್ಟು ಬಹಳ ಪ್ರೀತಿಯಿಂದ ಒಂದಿಷ್ಟು ಕಾಮಿಡಿ ಮಾಡಿದ್ರು ನನಗೆ. ನಾನು ಅರ್ಥ ಮಾಡ್ಕೊಂಡಿದ್ದು ಜೀವನ ಅಂದ್ರೆ ಸಮಯ. ಸಮಯ ಹೇಗೆ ಹೋಗ್ತದ ಜೀವನ ಕೂಡ ಹೋಗ್ತದ. ಇದೇ ಸಮಯವನ್ನು ನಾವು 3ನೇ ಹೆಜ್ಜೆಯಲ್ಲಿ ಇಡಬೇಕಾಗ್ತದೆ. ಇದೇ ಜೀವನವನ್ನು ನಾವು ದೇವರ ಆರೈಕೆಗೆ ತಿರುಗಿಸಬೇಕಾಗ್ತದ. ನನ್ನ ಸಮಯವನ್ನ ಇದನ್ನ ಬಿಟ್ಟರೆ ನನ್ನಿಂದ ಏನು ಕೊಡಕ್ಕಾಗ್ತದೆ ಈ ದೇವರಿಗೆ? ನನ್ನಲ್ಲಿ ಇರುವುದಾದ್ರೆ ಏನು ಕೊಡ್ಲಿಕ್ಕೆ? ಸೊ ಹೇಗೆ ಲೈಫ್ ಅಥವಾ ಜೀವನ ಅಂತಂದ್ರೆ ಸಾಕಷ್ಟು ಉದಾಹರಣೆಗಳನ್ನ, ಸಾಕಷ್ಟು ವ್ಯಾಖ್ಯಾನಗಳನ್ನ, ಸಾಕಷ್ಟು ಡಿಫ್ರೆಂಟ್ ವ್ಯಕ್ತಿಗಳು ಕೊಡ್ತಾರ. ಕೆಲವೊಬ್ರು ಜೀವನ ಅಂದ್ರೆ ಪಯಣ ಅಂತಾರ. ಜೀವನ ಅಂದ್ರೆ ಏನು ಇದೊಂದು ಏನಂತಾರೆ, ಸಾಕಷ್ಟು ಹೇಳ್ಬೇಕಂದ್ರೆ ಲೈಫ್ ಈಸ್ ಶಾರ್ಟ್, ಜೀವನ ಸಣ್ಣದದ, ಲೈಫ್ ಅಂದ್ರೆ ಜರ್ನಿ, ಲೈಫ್ ಅಂದ್ರೆ ಒಳ್ಳೇದ್ ಮಾಡುದು, ಲೈಫ್ ಅಂದ್ರೆ ನಮ್ಮ ಇಚ್ಛೆ ಬಂದಾಗ ಬದುಕುದು. ಏನು ಸಾಕಷ್ಟು ನಾವು ವ್ಯಾಖ್ಯಾನಗಳನ್ನ ಜೀವನದ ಬಗ್ಗೆ ಕೊಡ್ತೀವಿ. ಜೀವನ ಅಂದ್ರೆ ನಾವು ಬದುಕುವುದು, ಜೀವನ ಅಂದ್ರೆ ನಾವು ಮಾಡೋ ಕಾರ್ಯ ಅಂತ ಹೇಳೋದು. ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ತಮ್ಮದೇ ಆದಂತ ದಾಟಿಯಲ್ಲಿ ಕೊಡ್ತಾರೆ. ಹಂಗ ಇಲ್ಲಿ ಕೂಡ ಆಧ್ಯಾತ್ಮಿಕ ಜಾಗೃತಿ ಅಂದ್ರೆ ಅದನ್ನ ಅನುಭವಿಸಿದ ವ್ಯಕ್ತಿಗಳಷ್ಟೇ ಸಂಖ್ಯೆಯ ವಿಭಿನ್ನ ವ್ಯಾಖ್ಯಾನಗಳಿರ್ಬೋದು. ಆದರೆ ಪ್ರತಿಯೊಂದು ನೈಜ ಅನುಭವಕ್ಕೂ ಹಾಗೂ ಇತರ ಅನುಭವಗಳಿಗೂ ಏನಾದರೂ ಸಾಮ್ಯ ಇದ್ದೇ ಇರ್ತದೆ. ಬಟ್ ಸರ್ಟನ್ಲಿ ಈಚ್ ಜೆನ್ಯೂನ್ ಒನ್ ಹ್ಯಾಸ್ ಸಮಥಿಂಗ್ ಇನ್ ಕಾಮನ್ ಅಂತ ಹೇಳ್ತಾರೆ. ಸಮಥಿಂಗ್ ಇನ್ ಕಾಮನ್ ವಿತ್ ಆಲ್ ದ ಅದರ್. ನೀವು ಅರ್ಥ ಮಾಡಿಕೊಂಡಿದ್ದಕ್ಕೂ ನಾವು ಅರ್ಥ ಮಾಡಿಕೊಂಡಿದ್ದಕ್ಕೂ ಎಲ್ಲಾದರೂ ಒಂದು ಕಡೆ ಸಾಮ್ಯತೆ ಇರ್ತದೆ. ಸೇಮ್ ಟು ಸೇಮ್ ಅನ್ಸುತ್ತೆ. ನಿಮ್ಮ ವಾಕ್ಯಗಳು ಹಿಂದೆ ಮುಂದಾಗಿರ್ಬೋದು, ಶಬ್ದಗಳು ಹಿಂದೆ ಮುಂದಾಗಿರ್ಬೋದು, ಬಳಸುವ ಭಾಷೆ ಹಿಂದೆ ಮುಂದಾಗಿರ್ಬೋದು, ಅಥವಾ ಬೇರೆ ಆಗಿರ್ಬೋದು. ಆದ್ರೆ ಕೊನೆಯಲ್ಲಿ ಕೊಡುವಂತ ಅರ್ಥಗಳು ಎಲ್ಲಿ ಆದ್ರೂ ಒಂದೇ ಸಾಮ್ಯತೆಯಿಂದ ಕೂಡಿರ್ತಾವು ಅಂತ ಹೇಳ್ತಾರೆ.
ಮತ್ತು ಇಂಥ ಸಾಮ್ಯವಿರುವ ಸಂಗತಿಗಳನ್ನ ಅರ್ಥೈಸಿಕೊಳ್ಳುವುದು ದುಸ್ತರವಲ್ಲ. ಅಲ್ಲಿಯೂ ಕಾಮನ್ ಆಗಿದೆ, ಇಲ್ಲಿ ಕಾಮನ್ ಆಗಿದೆ. ಪ್ರತಿಯೊಂದು ಧರ್ಮ ಗ್ರಂಥಗಳಲ್ಲಿ ನೋಡಿ ನೀವು, ಕಾಮನ್ ಆಗಿ ಬರುವುದು ಶಾಂತಿ. ಮನುಷ್ಯ ಶಾಂತನಾಗಿ ಬದುಕಬೇಕು ಮತ್ತು ಪ್ರತಿಯೊಬ್ಬರಲ್ಲಿ ಸಹಿಷ್ಣುತೆ ಇಟ್ಕೋಬೇಕು, ಪ್ರತಿಯೊಬ್ಬರು ನ್ಯಾಯಯುತವಾಗಿ ಈ ಜೀವನದಲ್ಲಿ ನಡ್ಕೋಬೇಕು ಅನ್ನುವಂಥದ್ದು ನಾವು ಕಂಡುಕೊಂಡಂತ, ನಮಗೆ ಗುರುತಿದ್ದಂತ ಎಲ್ಲ ಧರ್ಮಗಳಲ್ಲಿ ಹೇಳೋದಿದೆ. ಎಲ್ಲ ಧರ್ಮಗಳ ಪರಿಭಾಷೆ ಕೂಡ ಇದೆ. ಎಲ್ಲ ಧರ್ಮ ಗ್ರಂಥಗಳಲ್ಲಿ ಬರುವಂತ ಐಚ್ಛಿಕ ವಿಷಯ ಕೂಡ ಇದೆ, ಪ್ರಮುಖ ವಿಷಯ ಕೂಡ ಇದೆ. ಶಾಂತಿ, ಸಹಿಷ್ಣುತೆ, ನ್ಯಾಯ, ನೀತಿ, ಧರ್ಮ. ಅಧರ್ಮ ಮಾಡಿದ್ರೆ ಏನಾಗ್ತದ, ಧರ್ಮದಿಂದ ಇದ್ರೆ ಏನಾಗ್ತದ, ಪಾಪ ಅಂದ್ರೆ ಏನು, ಪುಣ್ಯ ಅಂದ್ರೆ ಏನು, ಎಲ್ಲ ಧರ್ಮಗಳಲ್ಲಿ ಇರೋದಿದೆ. ಕನ್ಕ್ಲೂಷನ್ಗೆ ಬಂದ್ರೆ ಎಲ್ಲಾ ಕಡೆ ಸಿಗುವುದು ಇದೆ. ಅದಕ್ಕೆ ಅವ್ರಿಲ್ಲಿ ಹೇಳ್ತಾರ, ಎಲ್ಲಾ ಕಡೆ ಸಿಗುವುದು ನಮಗೇನಪ್ಪಾ ಅಂದ್ರೆ ಸಾಮ್ಯವಿರುವ ಸಂಗತಿಗಳು. ಇಂಥ ಸಂಗತಿಗಳನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೆ ಇರೋದಲ್ಲ. ಇದೇನು ದೊಡ್ಡ ವಿಷಯ ಅಲ್ಲ, ಇದೇನು ದೊಡ್ಡ ದುಸ್ತರ ಸಂಗತಿ ಅಲ್ಲ ಅಂತ ಹೇಳ್ತಾರ. ಅರ್ಥ ಮಾಡಿಕೊಳ್ಳಲಾರದಂತ ದೊಡ್ಡ ಕಬ್ಬಿಣದ ಕಡಲೆ ಅಲ್ಲ ಇದು. ಕಬ್ಬಿಣದ ಕಡಲೆ ಅಲ್ಲ ಈ ವಿಷಯ. ಎಲ್ಲ ಕಡೆ ಸಾಮ್ಯತೆ ಇದೆ. ಎಲ್ಲ ಧರ್ಮಗಳು, ಎಲ್ಲ ಆಚರಣೆಗಳು, ಎಲ್ಲ ಧರ್ಮ ಗ್ರಂಥಗಳು ಹೇಳೋದು ಅದನ್ನೇ ಅಂತ ಅಂದಾಗ, ಅಲ್ಟಿಮೇಟ್ ಆಗಿ ಹೇಳೋದು ಅದನ್ನೇ ಅಂತ ಅಂದಾಗ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೇನು ದೊಡ್ಡ ಬಾರಿ ಏನು ಕಷ್ಟ ಅಲ್ಲ ಅಂತ ಹೇಳ್ತಾರ. ಇದೇನು ದುಸ್ತರವಲ್ಲ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಗೆ ಆಧ್ಯಾತ್ಮಿಕ ಜಾಗೃತಿ ದೊರೆತಿದೆ ಎಂದಾದಲ್ಲಿ ಅದರ ಅದರ ಅತಿ ಪ್ರಮುಖ ಅರ್ಥ ಏನಂತಂದ್ರೆ, ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಬಹಳ ಸಿಂಪಲ್ ಆಗಿ. ಏನಂತಂದ್ರೆ, ಏನನ್ನ ಮಾಡಲು, ಏನನ್ನ ಅನುಭವಿಸಲು ನನಗೆ ಅಸಾಧ್ಯ ಆಗೈತೋ ಅದು ಇವತ್ತು ಸಾಧ್ಯ ಆಗೈತಿ. ಸಿಂಪಲ್. ಕುಡ್ತದ ಉದಾಹರಣೆಯನ್ನು ತಗೊಳ್ಳೋದು. ಯಾವುದನ್ನ ಬಿಡಲಿಕ್ಕೆ ನನ್ನ ಕೈಯಿಂದ ಆಗತ್ತಿದ್ದಿಲ್ಲ, ಆಗವಲ್ದಾಗಿತ್ತು, ಏನು ಪ್ರಯತ್ನ ಪಟ್ಟರು ಆಗ್ತಿರ್ಲಿಲ್ಲ. ಒಳ್ಳೆ ಜೀವನವನ್ನು ನನ್ನಿಂದ ಅನುಭವಿಸಲು ಆಗ್ತಾನೆ ಇರ್ಲಿಲ್ಲ ಕುಡಿತದ ಬದುಕಿನಲ್ಲಿ. ಇವತ್ತಿಲ್ಲಿ ಬಂದು ಕೂತೀವಿ, ಅದು ಆರಾಮಾಗಿ ಯಾಕತ್ತೈತಲ್ಲ. ಯಾರು ನಮ್ಮನೇನ ಕಟ್ಟಿ ಹಾಕಿಲ್ಲ, ಕುಂದರ್ಸಿ ಹಾಕಿಲ್ಲ, ಹೊಡೆದಿಲ್ಲ, ಬಡ್ದಿಲ್ಲ, ಶಿಕ್ಷೆ ಕೊಟ್ಟಿಲ್ಲ. ನಮ್ಮಲ್ಲಿದ್ದಾರೆ, ಯಾವ ರೀತಿ ತೊಂದರೆ ಇಲ್ಲ, ಆರಾಮಾಗಿ ಕೂತು ಕಾರ್ಯಕ್ರಮದಲ್ಲಿ ಜೀವನ ಮಾಡ್ತಾ ಇದ್ರು. ಸಾಕು. ನನ್ನ ಜೀವನದಲ್ಲಿ ಏನನ್ನ ಮಾಡಲು, ಏನನ್ನ ಅನುಭವಿಸಲು ನನಗೆ ಅಸಾಧ್ಯ ಆಗಿತ್ತು, ಇವತ್ತು ಅದು ಸಾಧ್ಯವಾಗ್ತಾ ಇದೆ ಅಂತಂದ್ರೆ ಎದರಿಂದ? ಈ ಕಾರ್ಯಕ್ರಮದಿಂದ. ಹೇಳ್ತಾರ, ಈ ದೇಣಿಗೆಯು ಅಥವಾ ಈ ಗಿಫ್ಟ್ ಅಂತ ಹೇಳ್ಬೋದು, ಈ ದೇಣಿಗೆಯು ಹೊಸ ಚೇತನ ಮತ್ತು ಅಸ್ತಿತ್ವವನ್ನು ನೀಡುವ ಮಟ್ಟದ್ದಾಗಿದೆ. He has been granted a gift which amounts to a new state of consciousness and being. ಸಚೇತ. ನನ್ನ ಹೆಂಡತಿಗೆ ಹೇಳ್ತಾ ಇದ್ದೆ ಆಗಲೇ, ನನ್ನ ಮಗನ ಹೆಸರಿದೆ ನೋಡಿದ್ರೊಳಗಂತ. ಸಚೇತ ಅಂದ್ರೆ ಕಾನ್ಸಿಯಸ್, ಸ್ಟೇಟ್ ಆಫ್ ಕಾನ್ಸಿಯಸ್ನೆಸ್ ಅಂತ ಹೇಳ್ತಾರೆ. ಎ ಗಿಫ್ಟ್ ಅಂತ ಹೇಳ್ತಾರೆ. ಈ ದೇಣಿಗೆ ಹೊಸ ಸಚೇತನ ಅಂದ್ರೆ ಕಾನ್ಸಿಯಸ್ ಮೈಂಡ್ ಮತ್ತು ನನ್ನ ರಿಯಾಲಿಟಿ ಅಥವಾ ನನ್ನ ಅಸ್ತಿತ್ವ, ನನ್ನ ಎಕ್ಸಿಸ್ಟೆನ್ಸ್, ನನ್ನ ಇರುವಿಕೆಯ ಬಗ್ಗೆ ಇದು ಹೇಳ್ತದೆ. ಈ ದೇಣಿಗೆ ಹೊಸ ಸಚೇತನ ಮತ್ತು ಅಸ್ತಿತ್ವವನ್ನು ನೀಡುವ ಮಟ್ಟದ್ದಾಗಿರ್ತದೆ. ನನಗೆ ಯಾವ ಅಸ್ತಿತ್ವನೂ ಇರಲಿಲ್ಲ, ನಾವಿದ್ರು ಅಷ್ಟ ಸಾತ್ರ ಅನ್ನುವಂತ ಲೆಕ್ಕಕ್ಕೆ ಬಂದ್ಬಿಟ್ಟಿತ್ತು. ಇವತ್ತು ಈ ಕಾರ್ಯಕ್ರಮದಿಂದಾಗಿ ಎದ್ದು ಕೂತೀವಿ. ಸಮಾಜ ಇವತ್ತು ಗುರುತಿಸ್ತದ, ಸಮಾಜಕ್ಕೆ ಮನೆಯಲ್ಲಿ ಗುರುತಿಸ್ತಾರ, ಮನೆಯಲ್ಲಿ ನಮಗೆ ಇಂಪಾರ್ಟೆನ್ಸ್ ಇದೆ, ಸಮಾಜದಲ್ಲಿ ನಮ್ಗೆ ಇವತ್ತು ಇಂಪಾರ್ಟೆನ್ಸ್ ಕೊಡ್ತಾರ. ಕೊಡ್ಲಿ ಅಂತ ಹೇಳಿ ನಾನು ಇದು ಮಾಡೋದಲ್ಲ, ಆದ್ರೆ ಇವತ್ತು ನಮ್ಮ ಇರುವಿಕೆಯನ್ನ ಗುರುತಿಸ್ತಾರೆ. ಎಸ್, ಅವನೊಬ್ಬ ಇದಾನಪ್ಪ, ಬಹಳ ಒಳ್ಳೆ ಮನುಷ್ಯ. ಜೀವನಕ್ಕೆ ಒಂದು ನಿರ್ದಿಷ್ಟ ದಿಶೆ ಇರುವುದಾಗಿಯೂ ಇಲ್ಲಿ ಬರ್ತದೆ ನೋಡ್ರಿ. ಜೀವನಕ್ಕೆ ಒಂದು ನಿರ್ದಿಷ್ಟ ದಿಶೆ ಇರುವುದಾಗಿಯೂ, ಜೀವನ ಒಂದು ಮಿತಿಯಲ್ಲಿಲ್ಲವೆಂದು, ಮಿತಿಯಲ್ಲಿಲ್ಲ ಅಂದ್ರೆ ದೇರ್ ಇಸ್ ನೋ ಲಿಮಿಟ್ಸ್. ಲೈಫ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಲಿಮಿಟ್ಸ್ ಅಂತ ಹೇಳ್ತಾರಲ್ಲ. ಸ್ಕೈ ಇಸ್ ನಾಟ್ ಹ್ಯಾವಿಂಗ್ ಲಿಮಿಟ್ಸ್ ಅಂತಾರಲ್ಲ ಹಂಗ, ಸ್ಕೈ ಹ್ಯಾಸ್ ನೋ ಲಿಮಿಟ್ಸ್ ಅಂತಾರಲ್ಲ ಹಂಗ, ಜೀವನ ಕೂಡ ಲೈಫ್ ಹ್ಯಾಸ್ ನೋ ಲಿಮಿಟ್ಸ್. ಜೀವನಕ್ಕೆ ಒಂದು ನಿರ್ದಿಷ್ಟ ದಿಶೆ ಇರುವುದಾಗಿಯೂ, ಜೀವನವು ಒಂದು ಮಿತಿಯಲ್ಲಿಲ್ಲವೆಂದು, ಇದಕ್ಕೆ ಯಾವುದೇ ಬೌಂಡ್ರೀಸ್ ಇಲ್ಲ,
ಯಾವುದೇ ಲಿಮಿಟೇಷನ್ ಇಲ್ಲ, ಡೆಡ್ ಎಂಡ್ ಇಲ್ಲ. ದಟ್ ಲೈಫ್ ಈಸ್ ನಾಟ್ ಎ ಡೆಡ್ ಎಂಡ್ ಅಂತ ಹೇಳ್ತಾರೆ. ಅಲ್ಲವೇ ಇದು ಈ ಜೀವನ ಕೂಡ ಸಹಿಸಬೇಕಾದುದಾಗಲಿ, ಟಾಲರೆಂಟ್ ಮಾಡ್ಕೋಬೇಕಂತಲ್ಲ. ಏನೋ ಬಂದ್ಬಿಟ್ಟಿವಪ್ಪ ಇದನ್ನ ಅನುಭವಿಸಿ ಇದನ್ನ ಎಂಡರ್ಡ್ ಮಾಡಿ ಅಥವಾ ಇದನ್ನ ಅನುಭವಿಸಕ್ಕಿಂತ ಏನ್ ಹೇಳ್ತೀವಿ ಸಹಿಸಬೇಕಾದದ್ದು, ಟಾಲರೆಂಟ್ ಮಾಡ್ಕೊಳ್ಳೋದು. ಏನ್ ಮಾಡೋದು, ನಮ್ ಜೀವನ ಹಿಂಗದೆ, ಅನುಭವಿಸ್ಬೇಕು, ನಾ ಇದರಿಂದ ಏನ್ ಮಾಡಕ್ ಆಗುದ ಅಂತದು ಅಲ್ಲ ಜೀವನ. ಜೀವನವನ್ನ ಸಹಿಸಬೇಕಾದುದಾಗ್ಲಿ, ಜೀವನವನ್ನ ಜಯಿಸುವಂತದ್ದಾಗ್ಲಿ ಅಲ್ಲ. ಬಹಳ ಚಂದ ಹೇಳ್ಬಿಡ್ತಾರ, ಜೀವನಕ್ಕೆ ಒಂದು ನಿರ್ದಿಷ್ಟ ದಿಶೆ ಇರುವುದಾಗಿಯೂ ಜೀವನ ಒಂದು ಮಿತಿಯಲ್ಲಿಲ್ಲವೆಂದು, ಅಲ್ಲದೆ ಅದು ಸಹಿಸಬೇಕಾದುದಾಗಲಿ ಅಥವಾ ಜಯಿಸುವಂತಹುದಾಗಲಿ ಅಲ್ಲವೆಂಬುದನ್ನು ತಿಳಿಸಿ ವ್ಯಕ್ತಿಯನ್ನ ಸ್ಪಷ್ಟ ಪಥದಲ್ಲಿ ತಲುಪಿಸುತ್ತದೆ. ಜೀವನ ಅಂದ್ರೆ ನೀನ್ ಅನ್ಕೊಂಡಂಗಲ್ಲ, ಜೀವನ ಅಂದ್ರೆ ನೀನ್ ಅನ್ಕೊಂಡಂಗಲ್ಲ. ಇದನ್ನ ತಡ್ಕೋಬೇಕಾಗಿಲ್ಲ, ಇದನ್ನ ಲಿಮಿಟ್ಗೊಳಿಸ್ಬೇಕಾಗಿಲ್ಲ, ಇದಕ್ಕೆ ಯಾವುದೇ ಎಂಡ್ ಇಲ್ಲ. ಆತರ ತಿಳ್ಕೊಂಡು ಬದುಕಬೇಕಾಗಿ ಅಂತದ್ದೇನಿಲ್ಲ. ಇದೆಲ್ಲವನ್ನ ಆಧ್ಯಾತ್ಮಿಕ ಜಾಗೃತಿ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಕಲಿಸ್ತದ, ನಮ್ಮನ್ನ ಸ್ಪಷ್ಟ ಪಥದಲ್ಲಿ ಅಥವಾ ಸ್ಪಷ್ಟ ದಾರಿಯಲ್ಲಿ ತಲುಪಿಸ್ತದ. ಇಲ್ಲಿ ತನಕ ಒಂದಲ್ಲ ಒಂದು ವಿಧದಲ್ಲಿ ಅಥವಾ ಒಂದಲ್ಲ ಒಂದು ತರದಲ್ಲಿ ನಮಗೆ ನಿರಾಕರಿಸಿದ ಶಕ್ತಿಯ ಮೂಲದ ಹಿಡಿತವು ನಮಗೆ ಈಗ ಸಿಗ್ತದ. ನಮ್ಮಲ್ಲಿ ಇವತ್ತು ನಿಜವಾಗಿ ಪರಿವರ್ತನೆ ಆಗ್ತದ. ನಮ್ಮಿಂದ ಏನು ಅಸಾಧ್ಯ ಅಂತ ಹೇಳಿ ನಾವು ಭಾವಿಸ್ತೀವಿ, ಅವೆಲ್ಲವೂ ನಮ್ಮ ಜೊತೆ ಇವತ್ತಿದಾವು. ಯಾವ್ಯಾವವು? ಆನೆಸ್ಟಿ, ಪ್ರಾಮಾಣಿಕತೆ, ಸಹಿಷ್ಣುತೆ, ಟಾಲರೆನ್ಸ್, ನಿಸ್ವಾರ್ಥ, ಅನ್ಸೆಲ್ಫಿಶ್ನೆಸ್. ಯಾರೋ ಪುಣ್ಯಾತ್ಮ ಒಬ್ಬೊಬ್ರು ಹೇಳ್ತಿರ್ತಾರ ಇದು ಸ್ವಾರ್ಥದ ಕಾರ್ಯಕ್ರಮ ಅಂತ ಹೇಳಿ, ಅವ್ರಿಗಿಲ್ಲೆಲ್ಲ ಉತ್ತರ ಇರ್ತಾವ. ಅದನ್ನ ನೋಡುದಲ್ಲ, ಇದೊಂದು ಸೆಲ್ಫಿಶ್ ಪ್ರೋಗ್ರಾಮ್ ರೀ, ನಾವು ಕುಡ್ತವನ್ನ ಬಿಟ್ಟು ನಿಂತು ಆರಾಮಾಗಿದ್ದು ಬಿಟ್ರೆ ಸಾಕು, ಸೆಲ್ಫಿಶ್ ಪ್ರೋಗ್ರಾಮ್ ಇದು. ಒಮ್ಮೆ ಭಾಳ ಸಿಟ್ಟು ಬರ್ತಿರ್ತದೆ, ಸಿಟ್ಟು ಬರಬಾರ್ದು ಅಂತೇಳಿ ಮತ್ತೆ ಬೇಡಪ್ಪ ಅವ್ರ ಬಗ್ಗೆ ಸಿಟ್ಟು ಮಾಡ್ಕೋಬೋದು. ಅವ್ರ ಬಗ್ಗೆ ತಪ್ಪು ಅವ್ರದಲ್ಲ, ನಾವು ಕೇಳ್ಕೊಂಡು ಬಂದ ರೀತಿ, ಹಿರಿಯರು ನಮ್ಗೆ ಹೇಳ್ಕೊಂಡು ಬಂದ ರೀತಿ ಅನಿಸ್ಬಿಡ್ತೈತೆ. ನೋ ಪ್ರಾಬ್ಲಮ್. ಯಾವುದು ನನ್ನಲ್ಲಿ ಇರಲಿಲ್ಲ ಮೊದಲಿಗೆ, ಪ್ರಾಮಾಣಿಕತೆ ಇರಲಿಲ್ಲ, ಸಹಿಷ್ಣುತೆ ಇರಲಿಲ್ಲ, ನಿಸ್ವಾರ್ಥ ಇರಲಿಲ್ಲ, ಮಾನಸಿಕ ಶಾಂತಿ ಇರಲಿಲ್ಲ, ಪ್ರೇಮ ಇರಲಿಲ್ಲ, ಇವತ್ತು ಈ ಎಲ್ಲ ವಿಷಯಗಳು ನನ್ನ ಸ್ವಾಧೀನದಲ್ಲಿದಾವು. ಆನೆಸ್ಟಿ, ಟಾಲರೆನ್ಸ್, ಅನ್ಸೆಲ್ಫಿಶ್ನೆಸ್, ಪೀಸ್ ಆಫ್ ಮೈಂಡ್, ಲವ್, ಇವ್ಯಾವು ನನ್ನಲ್ಲಿ ಇರಲಿಲ್ಲ ಮೊದಲಿಗೆ. ಆದ್ರೆ ಇವತ್ತು ಅವೆಲ್ಲವೂ ನನ್ನ ಸ್ವಾಧೀನದಲ್ಲಿದ್ದವು ಅಂತ ಹೇಳ್ತಾರೆ. ಕ್ವೈಟ್ ಇನ್ಕ್ಯಾಪಬಲ್. ನಾವು ಅದ್ರ ಬಗ್ಗೆ ಇನ್ಕ್ಯಾಪಬಲ್ ಇದ್ವಿ, ನಮ್ಮಲ್ಲಿ ಇವ್ಯಾವು ಇಟ್ಕೊಳಕ್ ಆಗುದಿಲ್ಲ ಅನ್ಕೊಂಡಿದ್ವಿ. ಬಟ್ ಇವತ್ತೆಲ್ಲವೂ ನಮ್ಮಲ್ಲಿದಾವು. ಪ್ರಾಮಾಣಿಕತೆ ಇದೆ ನಮ್ಮಲ್ಲಿ, ತಾಳ್ಮೆ ಇದೆ, ನಿಸ್ವಾರ್ಥತೆ ಇದೆ, ಮಾನಸಿಕ ಶಾಂತಿ ಇದೆ, ಪ್ರೇಮ ಇದೆ, ಧರ್ಮಾರ್ಥ. ನಮಗೆ ಸಿಕ್ಕಿದ್ದು ಧರ್ಮಾರ್ಥ ದೇಣಿಗೆ ಆಗಿದ್ದರೂ ಸಾಮಾನ್ಯವಾಗಿ ಸ್ವಲ್ಪ ಅಂಶವಾದರೂ ಆತನು ತನ್ನನ್ನೇ ಇದರ ಸ್ವೀಕಾರಕ್ಕಾಗಿ ತಯಾರಿ ಮಾಡ್ತಾ ಇದೀವಿ ನಾವು. 12ನೇ ಹೆಜ್ಜೆ ಬರ್ಬೇಕಾದ್ರೆ 11 ಹೆಜ್ಜೆಗಳನ್ನ ತಯಾರಿಸಿದಲ್ಲಿ ನಮಗಿದೆಲ್ಲವೂ ಸಿಕ್ಕಿರ್ತದ ಅಂತ ಹೇಳ್ತಾರೆ. ನಾವೇನು ಮಾಡಿಲ್ಲ, ಎಲ್ಲವೂ ಆರಾಮಾಗಿ ಬಂದದಂತಲ್ಲ, ಸ್ವಲ್ಪ ಕೂಡ ನಾವು ತಯಾರಿ ಮಾಡಿರ್ತೀವಿ. ಸೊ ಇಂಥ ದೇಣಿಗೆಯನ್ನು ಸ್ವೀಕರಿಸಲು ನನ್ನನ್ನೇ ನಾವು ಸಿದ್ಧಗೊಳಿಸುವ ರೀತಿಯು ನಮ್ಮ ಕಾರ್ಯಕ್ರಮದ 12 ಹೆಜ್ಜೆಗಳನ್ನು ಪಾಲಿಸುವುದಾಗಿದೆ. ನಮ್ಮನ್ನ ನಾವು ರೆಡಿ ಮಾಡಿಕೊಳ್ಳುವುದು, ನಮ್ಮನ್ನ ನಾವು ಸಿದ್ಧಗೊಳಿಸುವುದು ಯಾವುದಕ್ಕೆ? ಬದುಕಿನ ಈ ದೇಣಿಗೆಗಳನ್ನ ಸ್ವೀಕರಿಸಲಿಕ್ಕೆ. ನಿಜವಾದ ಜೀವನದ ದೇಣಿಗೆಗಳನ್ನ, ಗಿಫ್ಟ್ಗಳನ್ನ, ಈ ಜೀವನದ ಗಿಫ್ಟ್ಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ನಮ್ಮನ್ನ ನಾವು ಸಿದ್ಧಗೊಳಿಸುವುದು 12 ಹೆಜ್ಜೆಗಳು ಪಾಲಿಸುವುದಾಗಿದೆ. ಹಿಂಗಾಗಿ ನಾವು ಇಲ್ಲಿ ತನಕ ನಾವೇನು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಅನ್ನುವಂಥದ್ದನ್ನ ನಾಳೆ ಸಂಕ್ಷಿಪ್ತವಾಗಿ ಇದನ್ನ ನೋಡೋಣ ಸ್ನೇಹಿತರೆ. ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ತುಂಬಾ ಧನ್ಯವಾದಗಳು ನನ್ನ ಜೊತೆ ಓದಿದಂತ ಪ್ರಶಾಂತ ಧಾಮದ ಸ್ನೇಹಿತರಿಗೆ ಹಾಗೂ ನಮ್ಮ ಚೇರ್ಪರ್ಸನ್ ಕ್ಲೀಟಾ ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ಅವಕಾಶ ನೀಡಿದ್ದಕ್ಕಾಗಿ ಸರ್, ಥ್ಯಾಂಕ್ ಯು ವೆರಿ ಮಚ್.